Praise the Lord. Praise the Lord. So we are meditating on Galatians chapter 2. ನಾವು ಗಲಾತ್ಯೆಯ ಪುಸ್ತಕ 2ನೇ ಅಧ್ಯಾಯವನ್ನು ನಾವು ನೋಡ್ತಾ ಇದ್ದೇವೆ. So we can divide this entire chapter into two halves. ಈ ಗಲಾತ್ಯ 2ನೇ ಅಧ್ಯಾಯವನ್ನು ಎರಡು ಭಾಗವಾಗಿ ನಾವು ವಿಭಾಗಿಸಬಹುದು. So verse 1 to 10, 1ರಿಂದ 10ನೇ ವಚನದವರೆಗೆ, 11 to 21. Yeah. 21ನೇ ವಚನದವರೆಗೆ. Okay, so now what we'll do is we have given some questions and divided into 4 groups, right? ನಾವು ಕೆಲವು ಪ್ರಶ್ನೆಗಳನ್ನು ಕೊಟ್ಟು 4 ಗುಂಪುಗಳಾಗಿ ವಿಭಾಗಿಸಿದ್ದೇವೆ. So we'll from each group I request anybody to come forward and to share your observations and applications. ಒಂದೊಂದು ಗುಂಪಿನವರು ಬಂದು ತಮ್ಮ ಅನಿಸಿಕೆ ಗಮನಿಸಿಕೆ ಮತ್ತು ಅದನ್ನು ಅನ್ವಯಿಸುವುದರ ಕುರಿತಾಗಿ ಇಲ್ಲಿ ಬಂದು ಹೇಳಬೇಕಾಗಿ ವಿನಂತಿ. Along with that, we will also be adding some points. ಅದರೊಂದಿಗೆ ಕೆಲವು ಮಾತುಗಳನ್ನು ನಾವು ಕೂಡ ಸೇರಿಸ್ತೇವೆ. Okay, shall we do that? ಅದನ್ನು ಮಾಡೋಣ. All right. So shall we clap and invite group 1? Group 1 ಅನ್ನು Okay, group 1. Let's clap and invite them. Group 1 from verse 1 to 5. 14 ವರ್ಷಗಳಾದ ಮೇಲೆ ನಾನು ತೀತನನ್ನು ಕರೆದುಕೊಂಡು ಬಾರ್ನಬನ ಜೊತೆಯಲ್ಲಿ ತಿರುಗಿ ಯೆರೂಸಲೇಮಿಗೆ ಹೋದೆನು. ದೈವ ಪ್ರೇರೇಪಣೆಗೆ ಅನುಸಾರವಾಗಿ ಹೋದೆನು. ಅನ್ಯ ಜನರಲ್ಲಿ ನಾನು ಸಾರುವ ಸುವಾರ್ತೆಯು ಏನೆಂಬುದನ್ನು ಅಲ್ಲಿದ್ದವರಿಗೆ ತಿಳಿಸಿದೆನು. ಆದರೆ ನಾನು ಪಡೆದಿರುವ ಪಟ್ಟ ಪ್ರಯಾಸವಾಗಲಿ ನಿಷ್ಫಲವಾಗಬಾರದೆಂದು ಮಾನಿಷ್ಠರಿಗೆ ಏಕಾಂತದಲ್ಲಿ ತಿಳಿಸಿದೆನು. ನನ್ನ ಜೊತೆಯಲ್ಲಿದ್ದ ತೀತನು ಗ್ರೀಕನಾಗಿದ್ದರೂ ಅವನಿಗೆ ಸುನ್ನತಿಯಾಗಬೇಕೆಂದು ಯಾರೂ ಬಲಾತ್ಕಾರ ಮಾಡಲಿಲ್ಲ. ಸಭೆಗೆ ಕಳ್ಳತನದಿಂದ ಸೇರಿಕೊಂಡು ಸುಳ್ಳು ಸಹೋದರರು ಅಲ್ಲಿ ಇದ್ದದರಿಂದ ಬಲಾತ್ಕಾರ ನಡೀತದೆಂಬ ಭಯವಿತ್ತು. ಅವರು ನಮ್ಮನ್ನು ದಾಸತ್ವದೊಳಗೆ ಸಿಕ್ಕಿಸಬೇಕೆಂದು ಕ್ರಿಸ್ತ ಯೇಸುನಲ್ಲಿ ನಮಗೆ ದೊರಕಿರುವ ಸ್ವಾತಂತ್ರ್ಯವನ್ನು ಗೂಢವಾಗಿ ವಿಚಾರಿಸುವುದಕ್ಕೆ ಮರೆಸಿಕೊಂಡು ಬಂದವರು. ಸುವಾರ್ತೆಯ ಸತ್ಯಾರ್ಥವು ನಿಮ್ಮಲ್ಲಿ ಸ್ಥಿರವಾಗಿರಬೇಕೆಂದು ನಾವು ಅವರಿಗೆ ವಶವಾಗುವುದಕ್ಕೆ ಒಂದು ಗಳಿಗೆ ಹೊತ್ತಾದರೂ ಸಮ್ಮತಿ ಪಡಲಿಲ್ಲ. Amen. Praise the Lord. ಗಮನಿಸುವಂಥದ್ದು ಪೌಲನು ಯೆರೂಸಲೇಮಿಗೆ ಏಕೆ ಹೋದನೆಂಬುದಾಗಿ. ಪೌಲನು ದೈವ ಪ್ರೇರಿತನಾಗಿ ಯೆರೂಸಲೇಮಿಗೆ ಹೋಗ್ತಾನೆ. ಯಾಕಂದರೆ ಅನ್ಯ ಜನರಲ್ಲಿ ತಾನು ಸಾರುತ್ತಿದ್ದ ಸುವಾರ್ತೆ ಏನೆಂಬುದನ್ನು ಯೆರೂಸಲೇಮಿಗ ಕ್ರೈಸ್ತರಿಗೂ ಕೂಡ ತಿಳಿಸೋದಕ್ಕಾಗಿ ಅಲ್ಲಿಗೆ ಹೋಗಿ. 2ನೇ ಪ್ರಶ್ನೆ, ಅವನೊಂದಿಗೆ ಯಾರು ಹೋದರೆ ಎಂಬುದಾಗಿ. ಪೌಲನೊಂದಿಗೆ ತೀತನು ಮತ್ತು ಇವರು ಬಾರ್ನಬ ಅವನೊಟ್ಟಿಗೆ ಹೋಗ್ತಾರೆ. ತೀತನ ಬಗ್ಗೆ ಯಾವ ವಿಷಯವನ್ನು ಚರ್ಚಿಸಲಾಗ್ತಿತ್ತು. ಯಾಕಂದೇಳಿ ತೀತನು ಗ್ರೀಕನಾಗಿದ್ದನು, ಅವನಿಗೆ ಸುನ್ನತಿ ಆಗಲಿಲ್ಲ ಎಂಬ ವಿಷಯವನ್ನು ಅವರ ಮಧ್ಯದಲ್ಲಿ ಚರ್ಚೆ ಮಾಡ್ತಾ ಇದ್ರು. ಆದರೆ ಅಲ್ಲಿ ಯಾರು ಕೂಡ ಅದಕ್ಕೆ ಬಲಾತ್ಕಾರ ಮಾಡಲಿಲ್ಲ. ಸುಳ್ಳು ಸಹೋದರರು ಯಾರು? ಸುಳ್ಳು ಸಹೋದರರು ಅಂದರೆ ಯಹೂದ್ಯ ಮತಾವಲಂಬಿಗಳು, ಧರ್ಮಶಾಸ್ತ್ರವನ್ನು ಅನುಸರಿಸುವಂಥ ಬೇಕೆಂಬುದಾಗಿ ಹೇಳುವಂಥ, ಕ್ರಿಸ್ತನ ಸುವಾರ್ತೆಯೊಂದಿಗೆ ಧರ್ಮಶಾಸ್ತ್ರವನ್ನು ಕೂಡ ಅನುಸರಿಸಬೇಕೆಂಬುದಾಗಿ ಹೇಳುವಂಥ ಯಹೂದ್ಯ ಮತಾವಲಂಬಿಗಳು, ಅವರು ನಮಗೆ ದೊರಕಿರುವ ಸ್ವಾತಂತ್ರ್ಯವನ್ನು ಗೂಢವಾಗಿ ವಿಚಾರಿಸೋದಕ್ಕೆ ಮರೆಸಿಕೊಂಡು ಬಂದವರು. ಅನ್ವಯಿಸುವಿಕೆ, ಸುವಾರ್ತೆಯನ್ನು ರಾಜಿ ಮಾಡಿಕೊಳ್ಳದಿರುವುದು ಯಾಕೆ ಹೇಳಿದರೆ ಸುವಾರ್ತೆಯ ಸತ್ಯಾರ್ಥವು ಅದು ಸ್ಥಿರವಾಗಿರಬೇಕೆಂಬುದು ಆಗಿ ನಾವು ಅದಕ್ಕೆ ರಾಜಿ ಮಾಡಿಕೊಳ್ಬಾರ್ದು. ಇಂದು ಯಾವ ಸಂದರ್ಭಗಳಲ್ಲಿ ಕ್ರೈಸ್ತರು ತಮ್ಮ ನಂಬಿಕೆಗಳನ್ನು ರಾಜಿ ಮಾಡಿಕೊಳ್ಳಲು ಒತ್ತಡಕ್ಕೊಳಗಾಗಬಹುದು? ಯಾಕೆ ಹೇಳಿದರೆ ತಮ್ಮ ಸ್ವಂತ ಜನರ ಮಧ್ಯದಲ್ಲಿ ಅಥವಾ ತಮ್ಮ ಧರ್ಮದವರ ಮಧ್ಯದಲ್ಲಿ ಅವರು ಸೇರುವಾಗ ಅವರು ಒತ್ತಡ ಮಾಡ್ಬೋದು, ಆದರೆ ಆಗಬಾರ್ದು. ಸೊ ನೀವಿಬ್ಬರು ಇದಕ್ಕೆ ಏನಾದರೂ ಎಕ್ಸ್ಟ್ರಾ ಪಾಯಿಂಟ್ಸ್ ಏನಾದರೂ ಹೇಳಲಿಕ್ಕಿದೆಯಾ? ಏನಾದರೂ ಸಂಗತಿಗಳು ಬ್ರದರ್ ಏನಾದರೂ ಮಿಸ್ ಮಾಡಿದರೆ? ಸುಳ್ಳು ಸಹೋದರರು ಯಾರಂದರೆ ಯೇಸು ಕ್ರಿಸ್ತನ ಮೂಲಕ ನಮಗೆ ಬಿಡುಗಡೆ ಆಗಿದೆ. ಆತನ ರಕ್ತದ ಮೂಲಕ ಅಥವಾ ಆತನ ಮರಣದ ಮೂಲಕ ಬಿಡುಗಡೆ ಆಗಿದೆ ಅಲ್ಲ, ಅದನ್ನು ಅವರು ಒಪ್ಪುವುದಿಲ್ಲ. ಅವರು ಬಿಡುಗಡೆ ಆಗಿದೆ, ಅವರು ಸತ್ತಿದ್ದಾರೆ. ಆದರೆ ಅದರ ಮೂಲಕ ಮಾತ್ರವಲ್ಲ, ಧರ್ಮಶಾಸ್ತ್ರವನ್ನು ಕೂಡ ನಾವು ಅನುಸರಿಸಬೇಕು. ಅದರಿಂದ ಕೂಡ ನಮಗೆ ಬಿಡುಗಡೆ ಆಗ್ತಿದೆ ಎಂಬುದಾಗಿ ಎರಡನ್ನೇ ಮಿಕ್ಸ್ ಮಾಡೋರು ಸುಳ್ಳು ಸಹೋದರರು ಅಂತ ಹೇಳ್ಬೋದು. ಸುವಾರ್ತೆಯನ್ನು ರಾಜಿ ಮಾಡಿಕೊಳ್ಳದಿರುವುದು ಯಾಕೆ ಅಂದರೆ, ದೇವರ ಸ್ತೋತ್ರವಾಗಲಿ, ಯೇಸು ಕ್ರಿಸ್ತನ ಮೂಲಕವೇ ವಿಮೋಚನೆ ಮತ್ತು ಎರಡನೇದ ಕೃಪೆಯಿಂದಲೇ ನಮಗೆ ಪಾಪದ ಪರಿಹಾರ. ನಮ್ಮ ಕ್ರಿಯೆಗಳಿಂದಲ್ಲ, ನಂಬುವುದರ ಮೂಲಕ, ಕ್ರಿಯೆಗಳಿಂದಲ್ಲ, ನಾವು ನಂಬುವುದರ ಮೂಲಕ ಮತ್ತು ನಮ್ಮ ಯೋಗ್ಯತೆಯಿಂದಲ್ಲ, ಕೃಪೆಯಿಂದಲೇ. ಈ ವಿಷಯದಲ್ಲಿ ನಾವು ಗಟ್ಟಿಯಾಗಿ ನಿಂತ್ಕೊಳ್ಬೇಕಂದ್ರೆ
ನಮಗೆ ವಿಮೋಚನೆ ಆಗಿರುವಂಥದ್ದು ನಾವು ನಂಬುವುದರ ಮೂಲಕ, ಅದು ದೇವರ ಕೃಪೆಯಿಂದಲೇ, ನಮ್ಮ ಕ್ರಿಯೆಗಳಿಂದ ಆಗುವಂಥದ್ದಲ್ಲ ಎಂಬುದಾಗಿ ಈ ವಿಷಯದಲ್ಲಿ ನಾವು ರಾಜಿ ಮಾಡಿಕೊಳ್ಬಾರ್ದು. ಅಂದರೆ ರಾಜಿ ಮಾಡಿಕೊಳ್ಬಾರ್ದು ಅಂದರೆ ನಮಗೆ ಧರ್ಮಶಾಸ್ತ್ರ ಕೆಲಸ ರಾಜಿ ಮಾಡಿಕೊಳ್ಳುವಂತೆ ಮಾಡ್ತದೆ. ಅದನ್ನು ನಾವು ರಾಜಿ ಮಾಡಿಕೊಳ್ಳಿ ಹೋಗಬಾರ್ದು. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಇದು ಸುವಾರ್ತೆ ರಾಜಿ ಮಾಡಿಕೊಳ್ಬಾರ್ದು ಎಂಬುದಾಗಿ. ಕ್ರೈಸ್ತರು ಯಾವ ಸಂದರ್ಭಗಳಲ್ಲಿ ನಂಬಿಕೆಯನ್ನು ರಾಜಿ ಮಾಡಿಕೊಳ್ಳಲು ಒತ್ತಡಕ್ಕೆ ಒಳಗಾಗಬಾರ್ದು. ಅಂದರೆ ತಪ್ಪಾದ ಸುವಾರ್ತೆ ಬಂದಾಗ ಕನ್ಫ್ಯೂಷನ್ ಆಗಬಾರ್ದು. ಕನ್ಫ್ಯೂಷನ್ ಯಾವಾಗ ಆಗ್ತದೆ ಆಗ ನಾವು ರಾಜಿ ಮಾಡಿಕೊಳ್ಳಿಗೆ ಹೋಗ್ತೇವೆ. ಕನ್ಫ್ಯೂಷನ್ ಇಲ್ಲ, ಒಂದೇ, ನನಗೆ ಬಿಡುಗಡೆ ಆದದ್ದು ಯೇಸು ಕ್ರಿಸ್ತನ ಮರಣದ ಮೂಲಕ, ಅದರ ರಕ್ತದ ಮೂಲಕ, ಒಂದಕ್ಕೆ ನಾವು ನಿಂತ್ಕೊಂಡ್ರೆ ರಾಜಿ ಮಾಡಿಕೊಳ್ಳಿಕ್ಕೆ ಆಸ್ಪದ ಇರುವುದಿಲ್ಲ. Amen. Amen. Praise the Lord. Praise God. Application. Why is it important not to compromise the gospel? Paul told that I received the gospel from God. I mean, not from man, not from anyone. Amen. Praise the Lord. Praise God. Okay, shall we clap and appreciate them? Praise God. It's a beautiful lessons that we learned from first 5 verses. 5ನೇ ವಚನದಲ್ಲಿ ಅನೇಕ ಸಂಗತಿಗಳನ್ನು ನಾವು ಕಲ್ತೆವು. Okay, thank you, Brother Norman, Pastor Noel, and Pastor Adarsh. ಪಾಸ್ಟರ್ Praise ನೋಯಲ್, God. ಪಾಸ್ಟರ್ ಆದರ್ಶ್, ಸಹೋದರ ನಾರ್ಮನ್ ಅವರಿಗೆ ವಂದನೆ. Okay, we'll see some more things. ಕೆಲವು ಸಂಗತಿಗಳನ್ನು Okay, ನೋಡಿಕೊಳ್ಳುವ. as we read in these 5 verses. ಈ 5 ವಚನಗಳಲ್ಲಿ ನಾವು ಓದಿದೆವು. Okay, coming back to the first question, why did Paul go to Jerusalem? ಯೆರೂಸಲೇಮಿಗೆ ಪೌಲನು ಯಾಕೆ ಹೋದನೆಂಬುದಾಗಿ ನೋಡುವ. Okay, he says that he doesn't want his ministry to be wasted. ಆತನ ಸೇವೆ ವ್ಯರ್ಥವಾಗಬಾರದೆಂಬುದಾಗಿ ಆತನ ಉದ್ದೇಶವಾಗಿತ್ತು. And he wanted to discuss these things. ಇದರ ಬಗ್ಗೆ ಚರ್ಚೆ ಮಾಡಲು ಆತನು ಬಯಸಿದ. Okay, so whatever he preached among the Gentiles, he went to the leaders and discussed about that. ಅನ್ಯ ಜನರ ಮಧ್ಯದಲ್ಲಿ ಏನೇನು ಸುವಾರ್ತೆ ಸಾರಿದನೋ ಅದನ್ನು ದೇವ ಜನರ ಮಧ್ಯದಲ್ಲಿ ಕೂಡ ಹೇಳ ಬಯಸಿದ. So why he was thinking that his ministry should not be wasted? ಆತನ ಸೇವೆ ಮಾಡಿದ ಸೇವೆ ವ್ಯರ್ಥವಾಗಬಾರದೆಂದು ಯಾಕೆ ಯೋಚಿಸಿದ? Is he doubting whether his work is good or not? ಆತನ ಕೆಲಸ ಸರಿ ಇದೆ ಇಲ್ಲ ಎಂಬುದಾಗಿ ಸಂಶಯ ಪಟ್ಟನ? Or is he doubting whether his teaching is correct or not? He wanted to confirm with the elders. ಆತನು ಸಾರಿದ ಸುವಾರ್ತೆ ಸೇವೆ ಅದು ಸರಿಯೋ ಇಲ್ಲೋ ಎಂಬುದಾಗಿ ಅದನ್ನು ಸ್ಥಾಪಿಸಿಕೊಳ್ಳಿಕ್ಕೆ ಆತನ ಹಿರಿಯರ ಹತ್ರ ಹೋದ್ನ? No. ಇಲ್ಲ. He's saying for sure he received from God himself, right? ಆತನು ಖಂಡಿತವಾಗಿ ಹೇಳ್ತೇನೆ, ಈ ಸೇವೆ ನಾನು ದೇವರಿಂದನೇ ಹೊಂದಿದ್ದೇನೆ. But what was happening is some of the people who said they are Christians but they are following the law. ಆದ್ರೆ ಅಲ್ಲಿ ಏನಾಗ್ತಿತ್ತು ಹೇಳಿದ್ರೆ, ದೇವರನ್ನು ನಂಬಿದವರು ಅವರು ಇದು ಧರ್ಮಶಾಸ್ತ್ರದ ಮೂಲಕವೇ ಯೇಸು ಸ್ವಾಮಿಗೆ ಸೇರಿದವರೆಂಬುದಾಗಿ ಹೇಳುತ್ತಾ ಧರ್ಮಶಾಸ್ತ್ರವನ್ನು ಅವಲಂಬಿಸ್ತಾ ಇರುವ ಕೆಲವು ಜನರು, ವಾಟ್ ದೇ ವರ್ ಡೂಯಿಂಗ್ ಇಸ್ ದೇ ವರ್ ಸ್ಪೀಕಿಂಗ್ ಅಗೇನ್ಸ್ಟ್ ಪಾಲ್. ಅವರು ಏನ್ ಮಾಡ್ತಿದ್ರು ಹೇಳಿ, ಪೌಲನಿಗೆ ವಿರುದ್ಧವಾಗಿ ಮಾತನಾಡ್ತಿದ್ರು. ದೇ ಆರ್ ಬ್ರಿಂಗಿಂಗ್ ಕನ್ಫ್ಯೂಷನ್ ಇನ್ ದ ಚರ್ಚ್. ಅಲ್ಲಿ ಸಭೆಗಳಲ್ಲಿ ಅವರು ಗೊಂದಲಗಳನ್ನು ಉಂಟು ಮಾಡ್ತಿದ್ರು. ಸೊ ಹಿ ವಾಂಟ್ಸ್ ಟು ಮೇಕ್ ಶ್ಯೂರ್ ದಟ್ ಲೀಡರ್ಸ್ ವಿಲ್ ಪ್ರೊಕ್ಲೈಮ್ ದಟ್ ವರ್ಡ್. ಅದಕ್ಕೆ ಆತನು ಅವರಲ್ಲಿ ಸ್ಥಾಪಿಸಬೇಕಿತ್ತು, ನಾಯಕರು ಕೂಡ ಈ ಸತ್ಯವಚನವನ್ನೇ ಸಾರಬೇಕೆಂದು. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ, if locally if we have some issue here in legally, ಸ್ಥಾನಿಕ ಸಭೆಯಲ್ಲಿ ಏನಾದ್ರೂ ಒಂದು ಗೊಂದಲ ಸಮಸ್ಯೆ ಇದ್ದರೆ, we try to discuss and solve. ಅದರ ಬಗ್ಗೆ ಚರ್ಚೆ ಮಾಡಿ ನಾವು ಬಗೆಹರಿಸಲು ನೋಡ್ತೇವೆ. If it is not happening, what we'll do? ಅದು ಆಗದಿದ್ರೆ ನಾವು ಏನ್ ಮಾಡ್ತೇವೆ? What we'll do? ನಾವೇನ್ ಮಾಡ್ತೇವೆ? We'll go to DC, right? ನಮ್ಮ DC ಅವರ ಹತ್ರ ಹೋಗ್ತೇವೆ. Why? Because if he announces, ಯಾಕೆಂದ್ರೆ ಅವರು ಅದನ್ನು ಘೋಷಿಸಿದ್ರೆ, then the issue is solved. ಅಲ್ಲಿ ಸಮಸ್ಯೆ ಬಗೆಹರಿತದೆ. So here the people who are from Jewish background who became Christians, some people ಕೆಲವು ಯಹೂದ್ಯ ಜನಾಂಗದಿಂದ ರಕ್ಷಣೆ ಹೊಂದಿದ ಜನರು, so they were trying to dissolve the gospel, bring mixed gospel. ಅವರು ಸುವಾರ್ತೆಯಲ್ಲಿ ಕಲಬೆರಕೆಯನ್ನು ತರಲು ನೋಡ್ತಾ ಇದ್ರು. Okay, so he want to make sure that his work is not damaged. ಪೌಲನಿಗೆ ಅದರ ಬಗ್ಗೆ ಕಾಳಜಿ ಇತ್ತು, ಅದು ಅವನು ಸಾರಿದ ಸುವಾರ್ತೆ ಹಾಳಾಗಬಾರದೆಂದು. So that's why he wanted to discuss with the elders and make sure that they know what he's doing and they will also convey this to others. ಅದಕ್ಕೆ ನಾಯಕರ ಹತ್ರ ಜೊತೆ ಮಾತನಾಡಿ ಆ ಸುವಾರ್ತೆಯನ್ನೇ ದೃಢೀಕರಿಸಬೇಕೆಂಬ ಒಂದು ಆಶೆ ಬಯಕೆ ಪೌಲನದಾಗಿತ್ತು. So in that line only he was talking about Titus, right? ಅದರ ಬಗ್ಗೆ ಆ ಸಂದರ್ಭದಲ್ಲಿ ಆತನು ತೀತನ ಬಗ್ಗೆ ಮಾತನಾಡ್ತಾನೆ. He is saying that I was afraid that they will force us. ಅವರು ನಮ್ಮನ್ನು ಬಲತ್ಕರಿಸಬಹುದೆಂಬುದಾಗಿ ಅಲ್ಲಿ ಭಯ ಇತ್ತು ಎಂಬುದಾಗಿ ಪೌಲ ಹೇಳ್ತಾನೆ. But nobody forced Titus to circumcise. ಆದ್ರೆ ತೀತನಿಗೆ ಸುನ್ನತಿ ಮಾಡಬೇಕೆಂಬುದಾಗಿ ಯಾರು ಬಲತ್ಕರಿಸಲಿಲ್ಲ. Okay, that means what? They are all agreeing together that salvation is not by the works, it's only by the grace of God. ಅವರು ಎಲ್ಲರೂ ಒಪ್ಪಿಕೊಂಡಿದ್ರು ಸುನ್ನತಿ ಆಗುವುದರಿಂದಲೇ ರಕ್ಷಣೆ ಅಲ್ಲವೆಂದು. Praise the Lord. So here like our brothers were sharing, the false brothers who are there,
they were the people who were following the Jewish law and bringing it into the church. ಇಲ್ಲಿ ಸುಳ್ಳು ಸಹೋದರ ಯಾರೆಂಬುದಾಗಿ ನೋಡುವಾಗ ಧರ್ಮಶಾಸ್ತ್ರವನ್ನು ಸಾರುತ್ತಾ ಅವರನ್ನು ಸಭೆಗೆ ಕರೆತರ್ತಿದ್ರು. So their goal was to bring Christians or the believers back to the bondage. ಅವರ ಮುಖ್ಯ ಉದ್ದೇಶ ಕ್ರೈಸ್ತ ಸಹೋದರರನ್ನು ತಿರುಗಿ ಆ ಧರ್ಮಶಾಸ್ತ್ರದ ಬಂಧನಕ್ಕೆ ತರುವಂತದ್ದಾಗಿತ್ತು. See, even today if somebody is mixing gospel of God with gospel of grace with some law or some other works for receiving salvation, then they are also like these false brothers. ರಕ್ಷಣೆ ಹೊಂದಬೇಕಾದ್ರೆ ಕೃಪೆಯೊಂದಿಗೆ ಧರ್ಮಶಾಸ್ತ್ರವನ್ನು ಕೂಡ ಬೆರೆಸಿ ಅವರಿಗೆ ಬೋಧನೆಯನ್ನು ಮಾಡ್ತಾ ಇದ್ದಾರೆ. So praise God, even when we see big preachers, they will also be doing that. So just don't think that if some lakhs of people are following that preacher is a good preacher. It's not like that. ದೊಡ್ಡ ಸೇವಕರನ್ನು ಲಕ್ಷಾಂತರ ಜನರು ಅವರನ್ನು ಹಿಂಬಾಲಿಸ್ತಿದ್ರು ಸಹ ಅವರು ಧರ್ಮಶಾಸ್ತ್ರವನ್ನು ಸರಿಯಾಗಿ ಮಾತನಾಡೋದಾದ್ರೆ ಅದನ್ನು ನಾವು ಗಮನ ವಹಿಸಬೇಕು. Do you know when Hitler stood for the elections? ಯಾವಾಗ ಹಿಟ್ಲರ್ ಎಲೆಕ್ಷನ್ಗೆ ನಿಂತನೋ ಚುನಾವಣೆಗೆ, there was he is supposed to win 703 seats to get absolute majority. 700 ಸೀಟು ಅವರು ಗೆದ್ದು ಬರಬೇಕಿತ್ತು, ಪೂರ್ಣ ಮೆಜಾರಿಟಿಯಿಂದ ಗೆದ್ದು ಬರಲಿ. In the history of the entire world, nobody received 100% of votes. He got 100% of votes. 100% ಮತದಾನ ಹಿಟ್ಲರ್ಗೆ ಹೊರತುಪಡಿಸಿ ಬೇರೆ ಯಾರಿಗೂ ಸಿಕ್ಲಿಲ್ಲ ಇಡೀ ಪ್ರಪಂಚದಲ್ಲಿ. Okay, that doesn't mean that Hitler is right. ಅದರ ಅರ್ಥ ಹಿಟ್ಲರ್ ಅನ್ನು ಆತನು ಸತ್ಯವಂತನೆಂಬುದಾಗಿ ಅಲ್ಲ. Okay, so world teaches us some morality. That doesn't mean that since world is following it might be right. It's not correct. ಲೋಕವು ನೈತಿಕತೆಯನ್ನು ಕಲಿಸ್ತದೆ, ಅದರ ಅರ್ಥ ಅದು ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತಾ ಇದೆ ಎಂಬುದಾಗಿ ಅಲ್ಲ. Praise the Lord. Praise the Lord. Hallelujah. Hallelujah. So why is it important that we should not compromise with the gospel? ನಾವು ಸುವಾರ್ತೆಯೊಂದಿಗೆ ಬೇರೆ ಸುವಾರ್ತೆ ಬಂದಾಗ ಅದರೊಂದಿಗೆ ಒಜ್ಜೋಡಾಗಬಾರ್ದು ಬಾರದೆಂಬುದಾಗಿ ಯಾಕೆ ಹೇಳ್ತದೆ? Because when you compromise it will bring bondage. Simple answer is it will bring slavery. ಒಂದು ವೇಳೆ ಅದರೊಂದಿಗೆ ನಾವು ಒಂದಾಗುವುದಾದ್ರೆ ಅದು ನಮ್ಮನ್ನು ಬಂಧಿಸುವಂತದ್ದಾಗಿದೆ. Okay, so we take from the verse only to answer it and then we'll bring the other things also. So verse says, right, bondage, it will bring bondage. ನಾವು ಉತ್ತರವನ್ನು ವಚನದಿಂದಲೇ ತೆಗೆದುಕೊಳ್ಳುವ ವಚನ ಹೇಳ್ತದೆ ನಾವು ಬಂಧನಕ್ಕೆ ಒಳಗಾಗ್ತೇವೆ ಎಂದು. Praise the Lord. Our foundation should be always the message of grace. ನಮ್ಮ ಸುವಾರ್ಥ ಕೃಪಾ ಅಸ್ತಿವಾರ ನಮ್ಮ ಕೃಪಾ ಸುವಾರ್ತೆ ಆಗಿರಬೇಕು. Hallelujah. Praise God. Praise the Lord. So and the last one is in what situations Christians may feel pressured to compromise. ಯಾವ ಸಂದರ್ಭದಲ್ಲಿ ಕ್ರೈಸ್ತರು ಒತ್ತಡಕ್ಕೆ ಒಳಗಾಗ್ತಾರೆ? Okay, like all of them answered, right? Like societal pressures we all have. ಸಮಾಜದ ಒತ್ತಡ ಕೆಲವೊಮ್ಮೆ ಇರ್ತದೆ. Pressures from the relatives. ಸಂಬಂಧಿಕರ ಒತ್ತಡ. Okay, and pressure from the background, other religion background we came out of. Pressure from that group. ನಾವು ಹಿಂದಿನ ಧರ್ಮದಿಂದ ಬಂದಿರುವಂತ ಒತ್ತಡ ಕೂಡ ನಮಗೆ ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ಇರ್ತದೆ. Okay, sometimes ಕೆಲವೊಮ್ಮೆ we are pressured to follow the morality. ನಾವು ನೈತಿಕತೆಯನ್ನು ನಡೆಸಿಕೊಂಡು ಹೋಗ್ಬೇಕೆಂಬ ಒತ್ತಡವಿರ್ತದೆ. Okay, world has a certain morality. ಲೋಕದಲ್ಲಿ ಕೆಲವು ನೈತಿಕತೆ ಉಂಟು. For example, abortion rights. ಉದಾಹರಣೆಗೆ ಗರ್ಭಪಾತ ಮಾಡುವಂತದ್ದು. Okay, people say my body my rules. ನನ್ನ ದೇಹ ನನ್ನ ಆಳ್ವಿಕೆ. Morally it is correct, right? ನೈತಿಕವಾಗಿ ಅದು ಸರಿ. But is it right in the sight of God? ದೇವರ ಎಣಿಕೆಯಲ್ಲಿ ಅದು ಸರಿಯಾ? In the sight of God it's a murder. ದೇವರ ಎಣಿಕೆಯಲ್ಲಿ ಅದೊಂದು ಕೊಲೆ. So now there is a challenge for the young people. Maybe you and me we are not facing that. But the next generation, like Liam's generation or your children's generation, they are facing this issue. What is right to do in the sight of God? Go with the morals or go with what Bible says? ಈಗ ನಮ್ಮ ಕಾಲಮಾನದಲ್ಲಿ ಅಂತ ಸನ್ನಿವೇಶಗಳಿಲ್ಲ. ಆದ್ರೆ ಬರುವಂತಹ ದಿನಮಾನಗಳಲ್ಲಿ ನಾವು ನೋಡುವುದಾದ್ರೆ ನಮ್ಮ ಮಕ್ಕಳಿಗೆ ಬರುವಂತ ಸನ್ನಿವೇಶವಿರ್ತದೆ. ಈ ಗರ್ಭಪಾತವನ್ನು ಮಾಡುವಂತ ಸಂಗತಿ ಸರಿಯೋ ಸರಿಯಲ್ಲವೋ ಎಂಬ. Okay, so this is a moral challenge believers are facing. ಇದೊಂದು ನೈತಿಕವಾದ ಎದುರಿಸುವಿಕೆ ಬರುವಂತದ್ದು ವಿಶ್ವಾಸಿಗಳಿಗೆ. Finally, when criticism about the gospel of grace comes, we are keeping quiet. This is also a challenge. ಯಾವಾಗ ಕೃಪೆಯ ಸಂದೇಶದ ಬಗ್ಗೆ ಹೀನೈಸುವಿಕೆ ಮಾತುಗಳು ಬರ್ತದೋ ಆವಾಗ ನಾವು ಸುಮ್ಮನೆ ಇರುವಂತದ್ದು ಕೂಡ ಒಂದು ಚಾಲೆಂಜ್ ಆಗಿರ್ತದೆ. Okay, so we should be able to speak out the truth. ಆ ಸಂದರ್ಭದಲ್ಲಿ ಕೂಡ ನಾವು ಸತ್ಯವನ್ನು ಮಾತನಾಡಲಿಕ್ಕೆ ನಾವು ಸಿದ್ಧರಾಗಿರಬೇಕು. We don't have to fight. ನಾವು ಜಗಳವಾಡಬೇಕಾಗಿಲ್ಲ. But we should be able to speak the truth. ಆದ್ರೆ ನಾವು ಸತ್ಯವನ್ನು ಮಾತನಾಡಬೇಕು. Okay, praise God. Praise the Lord. Hallelujah. Hallelujah. All right, group 1 has done wonderfully. ಗ್ರೂಪ್ ಒಂದು ಅವರು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. So let's go for the group 2 from sisters. Shall we clap and invite them?
ಗ್ರೂಪ್ 2 ಸಹೋದರಿಯರನ್ನು ನಾವು ಸ್ವಾಗತಿಸುವ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಸಂಧಿ 6ರಿಂದ 10ನೇ ವಚನ. ಆದರೆ ಮಾನಿಷ್ಠರೆನಿಸಿಕೊಂಡವರಿಂದ ನನಗೇನು ದೊರೆಯಲಿಲ್ಲ. ಅವರು ಹಿಂದಿನ ಕಾಲದಲ್ಲಿ ಎಂಥವರಾಗಿದ್ದರೋ ನನಗೆ ಲಕ್ಷ್ಯವಿಲ್ಲ. ದೇವರು ಮುಖದಾಕ್ಷಿಣ್ಯ ಮಾಡುವವನಲ್ಲ. ಮಾನಿಷ್ಠರೆನಿಸಿಕೊಂಡವರು ನನ್ನ ಮಾತಿಗೆ ಒಪ್ಪಿದರೇ ಹೊರತು ನನಗೇನು ಕಲಿಸಲಿಲ್ಲ. ಸುನ್ನತಿಯಾದವರಲ್ಲಿ ಅಪೊಸ್ತಲತನವನ್ನು ನಡೆಸುವುದಕ್ಕೋಸ್ಕರ ಪೇತ್ರನನ್ನು ಪ್ರೇರಿಸಿದಾತನು ಅನ್ಯಜನರಲ್ಲಿ ಅದನ್ನು ನಡೆಸುವುದಕ್ಕೆ ನನ್ನನ್ನು ಪ್ರೇರಿಸಿದ್ದನು. ಸುನ್ನತಿಯಾದವರಿಗೆ ಸುವಾರ್ತೆಯನ್ನು ಸಾರುವ ಕೆಲಸವು ಹೇಗೆ ಪೇತ್ರನಿಗೆ ಕೊಡಲ್ಪಟ್ಟಿತೋ ಹಾಗೆಯೇ ಸುನ್ನತಿ ಇಲ್ಲದವರಿಗೆ ಅದನ್ನು ಸಾರುವ ಕೆಲಸವು ನನಗೆ ಕೊಟ್ಟಿರುವುದನ್ನು ಸಭಾಸ್ತಂಭಗಳೆಂದು ಹೆಸರುಗೊಂಡಿರುವ ಯಾಕೋಬ, ಕೇಫ, ಯೋಹಾನರು ಕಂಡು ದೇವರು ನನಗೆ ದಯಪಾಲಿಸಿರುವ ವರವನ್ನು ತಿಳುಕೊಂಡು ಐಕ್ಯವನ್ನು ತೋರಿಸುವುದಕ್ಕಾಗಿ ನನಗೂ ಬಾರ್ನಬನಿಗೂ ಬಲಗೈ ಕೊಟ್ಟು, ನೀವು ಅನ್ಯಜನರ ಬಳಿಗೆ ಹೋಗಿರಿ, ನಾವು ಸುನ್ನತಿಯವರ ಬಳಿಗೆ ಹೋಗುತ್ತೇವೆ ಅಂದರು. ಆದರೆ ನೀವು ನಮ್ಮಲ್ಲಿರುವ ಬಡವರನ್ನು ಜ್ಞಾಪಕ ಮಾಡಿಕೊಳ್ಳಬೇಕೆಂಬ ಒಂದೇ ಸಂಗತಿಯನ್ನು ಬೇಡಿಕೊಂಡರು. ಇದನ್ನು ಮಾಡುವುದರಲ್ಲಿ ನಾನು ಆಸಕ್ತನಾಗಿದ್ದೆನು. ಸೊ ಅಬ್ಸರ್ವೇಷನ್ ಕ್ವಶನ್ಸ್. ಪೌಲನು ಭೇಟಿಯಾದ ನಾಯಕರು ಯಾರು? ಪೌಲನು ಭೇಟಿಯಾದ ನಾಯಕರು ಸಭಾಸ್ತಂಭಗಳೆಂದು ಹೆಸರುಗೊಂಡಿರುವ ಯಾಕೋಬ, ಕೇಫ, ಯೋಹಾನರು. ವಚನ 9ರಲ್ಲಿ ಅದು ಹೇಳ್ತದೆ. ಪೌಲನ ಸೇವೆಯ ಬಗ್ಗೆ ಅವರು ಏನು ಗುರುತಿಸಿದರು? ವಚನ 8ರಲ್ಲಿ ಹೇಳ್ತದೆ, ಸುನ್ನತಿಯಾದವರಿಗೆ ಸುವಾರ್ತೆಯನ್ನು ಸಾರುವ ಕೆಲಸವು ಹೇಗೆ ಪೇತ್ರನಿಗೆ ಕೊಡಲ್ಪಟ್ಟಿತೋ ಹಾಗೆಯೇ ಸುನ್ನತಿ ಇಲ್ಲದವರಿಗೆ ಅದನ್ನು ಸಾರುವ ಕೆಲಸವು ನನಗೆ, ಅಂದರೆ ಪೌಲನು ಹೇಳುವುದು, ಪೌಲನಿಗೆ ಕೊಟ್ಟಿರುವುದನ್ನು ಅವರು ಕಂಡರು ಎಂಬುದಾಗಿ. ಸೊ ಸುನ್ನತಿ ಇಲ್ಲದವರಿಗೆ, ಅನ್ಯ ಜನರಿಗೆ ಸುವಾರ್ತೆಯ ಸೇವೆ ಸಾರುವುದನ್ನು ಪೌಲನ ಸೇವೆಯ ಬಗ್ಗೆ ಅವರು ಗುರುತಿಸಿದರು. 9ನೇ ವಚನದಲ್ಲಿ ಬಲಗೈ ಕೊಟ್ಟು ಅಂದರೆ ಏನು? ಐಕ್ಯವನ್ನು ತೋರಿಸುವುದಕ್ಕಾಗಿ ಅಂತ ಬರೆದಿದೆ. ನನಗೂ ಬಾರ್ನಬನಿಗೂ ಬಲಗೈ ಕೊಟ್ಟು ಐಕ್ಯತೆ, ಸಹೋದರರ ಮಧ್ಯೆ ಅನ್ಯೋನ್ಯತೆಯನ್ನು ತೋರಿಸುವುದಕ್ಕೋಸ್ಕರ ಬಲಗೈ ಅದು ಸಿಂಬಲ್ ಆಗಿ ಮಾಡ್ತಾರೆ. ವಾಟ್ ಇನ್ಸ್ಟ್ರಕ್ಷನ್ಸ್ ಡಿಡ್ ದೇ ಗಿವ್ ಪೌಲನಿಗೆ ಯಾವ ಸೂಚನೆಯನ್ನು ನೀಡಿದರು? ಪೌಲನಿಗೆ ಅವರು ಹೇಳ್ತಾರೆ, ನೀವು ಅನ್ಯ ಜನರ ಬಳಿಗೆ ಹೋಗಿರಿ, ನಾವು ಸುನ್ನತಿಯವರ ಬಳಿಗೆ ಹೋಗುತ್ತೇವೆ ಅಂತ. ಪೌಲನಿಗೆ ಅನ್ನತ್ಯವಾಗಿ ಹಾಗೂ ನಮ್ಮಲ್ಲಿರೋ ಬಡವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಎಂದಾಗಿ ಹೇಳ್ತಾರೆ. ಅಪ್ಲಿಕೇಶನ್ ಕ್ವಶನ್ಸ್. ಈ ಭಾಗವು ವಿಶ್ವಾಸಿಗಳ ನಡುವಿನ ಐಕ್ಯತೆಯ ಬಗ್ಗೆ ಏನು ಕಲಿಸುತ್ತದೆ? ಸೊ ಯಾವ ರೀತಿಯಾಗಿ ಅವರು ಸುನ್ನತಿ ಇಲ್ಲದವರಿಗೆ, ಸುನ್ನತಿ ಇದ್ದವರಿಗೆ ಒಂದೇ ರೀತಿಯಾಗಿ ಇದು ಮಾಡಿಕೊಂಡು ಸೇವೆ ಮಾಡಿದರೋ, ನಾವು ಸಹ ಹಾಗೆ ವಿಶ್ವಾಸಿಗಳಾದ ನಾವು ಯಾವ ರೀತಿಯ ಭೇದ ಭಾವವಿಲ್ಲದೆ ಅನ್ಯೋನ್ಯತೆಯಿಂದ ಸೇವೆ ಮಾಡಬೇಕೆಂಬುದಾಗಿ ಅಂತ ಅನಿಸಿಕೆ ನಮ್ಮದು. ಇಂದು ನಾವು ಬಡವರನ್ನು ಹೇಗೆ ನೆನಪಿಸಿಕೊಳ್ಳಬಹುದು ಮತ್ತು ಅವರ ಬಗ್ಗೆ ಕಾಳಜಿ ವಹಿಸಬಹುದು? ಸೊ ಮೊಟ್ಟ ಮೊದಲಿಗೆ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಅದಲ್ಲದೆ ಅವರನ್ನು ಕ್ರಿಸ್ತನ ಕಡೆಗೆ ನಡೆಸುವುದಕ್ಕೆ ಪ್ರಯತ್ನ ಪಡಬೇಕು. ಆಮೇಲೆ ಎಲ್ಲರಂತೆ ಅವರನ್ನು ಸಹ ನಾವು ಪ್ರೀತಿ ಮಾಡಬೇಕು. ನಮ್ಮಿಂದ ಆದಷ್ಟು ಯಾವ ರೀತಿಯಿಂದ ಆದರೆ ಸಹ ಅವರಿಗೆ ಸಹಾಯ ಮಾಡಬೇಕು. Praise the Lord. Thank you so much, sister. Shall we clap and appreciate her? Very good. Okay, these are from full group, right? All three of you. Praise the Lord. Very nice. ಅದ್ಭುತವಾಗಿತ್ತು. Yes, they have covered almost everything. ಎಲ್ಲವನ್ನು ಅವರು ಒಳಗೊಂಡಿರ್ತಾರೆ. Okay, so just to go back to the verse 6. 6ನೇ ವಚನಕ್ಕೆ ನಾವು ಹೋಗೋದಾದ್ರೆ, 6ನೇ ವಚನದಲ್ಲಿ ಏನಿದೆ? ಆದರೆ ಮಾನಿಷ್ಠರೆನಿಸಿಕೊಂಡವರಿಂದ ನನಗೇನು ದೊರೆಯಲಿಲ್ಲ. ಅವರು ಹಿಂದಿನ ಕಾಲದಲ್ಲಿ ಎಂಥವರಾಗಿದ್ದರೂ ನನಗೆ ಲಕ್ಷ್ಯವಿಲ್ಲ. ದೇವರು ಮುಖದಾಕ್ಷಿಣ್ಯ ಮಾಡುವವನಲ್ಲ. ಮಾನಿಷ್ಠರೆನಿಸಿಕೊಂಡವರು ನನ್ನ ಮಾತಿಗೆ ಒಪ್ಪಿದರೇ ಹೊರತು ನನಗೇನೂ ಕಲಿಸಲಿಲ್ಲ. Amen. Praise the Lord. Praise the Lord. So here Paul is saying that God does not show favoritism to anybody. ದೇವರು ಮುಖದಾಕ್ಷಿಣ್ಯ ಯಾರಿಗೂ ಮಾಡುವುದಿಲ್ಲ ಎಂಬುದಾಗಿ ಇಲ್ಲಿ ವಚನ ಹೇಳ್ತದೆ. Okay, this is something we should remember always. ಇದನ್ನು ಯಾವಾಗಲೂ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. Okay, if some new believer has come to the church, ಒಂದು ವೇಳೆ ಹೊಸ ವಿಶ್ವಾಸಿ ಸಭೆಗೆ ಬಂದಿರುವುದಾದರೆ, God shows the same grace upon that person also. ಆ ವ್ಯಕ್ತಿಗೆ ಸಹ ದೇವರು ತನ್ನ ಅದೇ ಕೃಪೆಯನ್ನು ತೋರಿಸುವನಾಗಿದ್ದಾನೆ. Okay, whether a huge preacher has come to the church, ದೊಡ್ಡ ಸೇವಕರು ಸಭೆಗೆ ಬಂದಿರುವುದಾದ್ರೆ, you also have the same grace that preacher has. ಆ ಬೋಧಕರಿಗೆ ಇರುವಂತ ಕೃಪೆ ನಮ್ಮ ಮೇಲೆ ಕೂಡ ಇರುವಂತದ್ದಾಗಿದೆ. God does not show favoritism, right? ದೇವರು ಯಾರಿಗೆ ಮುಖದಾಕ್ಷಿಣ್ಯ ಮಾಡುವುದಿಲ್ಲ. But what we should do? ನಾವೇನು ಮಾಡಬೇಕು? We should respect one another. ನಾವು ಒಬ್ಬರನ್ನೊಬ್ಬರು ಗೌರವಿಸಬೇಕು. We should respect the God ordained ministers in the church. ದೇವರು ನೇಮಿಸಿರುವಂತ ಸೇವಕರನ್ನು ನಾವು ಗೌರವಿಸಬೇಕು. Okay, and help each other and build each other up. ಒಬ್ಬರನ್ನೊಬ್ಬರು ಕಟ್ಟಬೇಕು, ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು. So going back to the questions, ಪ್ರಶ್ನೆ ಒಳಗೆ ಹೋಗುದಾದ್ರೆ, okay, so here whom did Paul meet? ಇಲ್ಲಿ ಪೌಲನು ಯಾರನ್ನು ಭೇಟಿ ಆಗ್ತಾನೆ? So Paul met apostles, right? 3 apostles. Whom did he meet? ಯಾರನ್ನೆಲ್ಲ ಭೇಟಿಯಾದ ಇಲ್ಲಿ? He met James,
ಯಾಕೋಬ, Cephas means Peter, ಕೇಫನೆನಿಸಿಕೊಳ್ಳುವ ಪೇತ್ರ and John. ಮತ್ತು Right? ಯೋಹಾನ. Who are these people to the church? ಈ ಮೂವರು ಸಭೆಗೆ ಯಾರಾಗಿದ್ದರು? ಏನಾಗಿದ್ರು ಸಭೆಗೆ? ಆಧಾರ ಸ್ತಂಭ. ಓಕೆ, ರೈಟ್. ಸೊ ಪಿಲ್ಲರ್, ಸಪೋರ್ಟ್, ರೈಟ್? ಬಿಗ್ ಸಪೋರ್ಟ್, ಆರ್ ದೇ ವರ್ ಲೈಕ್ ದ ಪಿಲ್ಲರ್ಸ್ ಆಫ್ ದ ಚರ್ಚ್. ಅವರು ಸಭೆಗಳಿಗೆ ಆಧಾರ ಸ್ತಂಭಗಳಾಗಿದ್ದರು. Praise the Lord. Praise the Lord. See, this is a beautiful expression that Paul writes about these three people. ಈ ಮೂರು ಜನರ ಬಗ್ಗೆ ಅದ್ಭುತವಾಗಿ ವಿಶ್ಲೇಷಣೆ ಮಾಡ್ತಾನೆ So the ಪೌಲನು. ministry that we do, ನಾವು ಮಾಡುವಂತ ಸೇವೆ it should be like a support to the church, building the church. ಅದು ಸಭೆಗೆ ಒಂದು ಮಾದರಿಯಾಗಿ ಅಥವಾ ಉಪಕಾರ ಮಾಡುವಂತ Okay? ರೀತಿಯಲ್ಲಿ ಇರಬೇಕು. It should not be like Nina, Nana. It should not be like yours or mine. ನೀನು ಅಥವಾ ನನ್ನ ಸಭೆ ಅಥವಾ ನಿನ್ನ ಸಭೆ ಆ ರೀತಿಯಾಗಿ ಇರಬಾರ್ದು. Okay, but it should lift the church up. ಅದು ಒಟ್ಟಾಗಿ ಸಭೆಯನ್ನು ಎತ್ತುವಂತದ್ದಾಗಿರ್ಬೇಕು. Praise God. Praise the Lord. See, they all recognized Paul's ministry, right? ಅವರೆಲ್ಲರೂ ಪೌಲನ ಸೇವೆಯನ್ನು ಗುರುತಿಸಿದರು. Okay, and they gave the right hand of fellowship to him. ಅವರಿಗೆ ಬಲಗೈ ಹಸ್ತವನ್ನು ಕೊಟ್ಟು ಅವನಿಗೆ ಅನ್ಯೋನ್ಯತೆ ಮಾಡಿದ್ರು. What does that mean? They agreed, yes, God has called you to preach to the Gentiles. We are called to preach to the Jews. ಅವರು ಒಪ್ಪಿಕೊಂಡು ಹೇಳಿದ್ರು, ಹೌದು, ದೇವರು ನಿನ್ನ ಅನ್ಯ ಜನರ ಮಧ್ಯದಲ್ಲಿ ಸುವಾರ್ತೆಗೆ ಸಾರಲಿಕ್ಕೆ ಕರೆದಿದ್ದಾನೆ, ನಮ್ಮನ್ನು ಯಹೂದ್ಯರ ಮಧ್ಯದಲ್ಲಿ. So they understood God was working through Paul. ಅವರು ತಿಳ್ಕೊಂಡ್ರು ದೇವರು ಪೌಲನ ಮೂಲಕ ಕಾರ್ಯ ಮಾಡ್ತಿದ್ದಾನೆ ಎಂದು. And Paul's mission is to preach to the Gentiles. ಪೌಲನ ಸೇವೆ ಅದು ಅನ್ಯ ಜನರ ಮಧ್ಯದಲ್ಲಿ ಆಗಿತ್ತು. So they came in unity. They supported him. ಅವರು ಬಂದು ಆತನಿಗೆ ಪ್ರೋತ್ಸಾಹ ಪಡಿಸಿದರು. In Bible, right hand means ಸತ್ಯವೇದದಲ್ಲಿ ಬಲಗೈ ಎಂದರೆ right hand means the strength. Strength. ಸ್ಟ್ರೆಂತ್. ಬಲಗೈ ಎಂಬುದಾಗಿ ಹೇಳುವಾಗ ಅದು ಬಲವನ್ನು ಸೂಚಿಸುವಂತದ್ದಾಗಿದೆ. Okay, or support or unity. ಆಧಾರ ಅಥವಾ ಐಕ್ಯತೆಯನ್ನು ಸೂಚಿಸುತ್ತದೆ. Okay, who is the right hand of God? ದೇವರ ಬಲಗೈ ಯಾರು? Jesus Christ, right? ಯೇಸು ಕ್ರಿಸ್ತನೇ. Okay, Bible says, Isaiah writes saying that God searched for mediators. ಯೆಶಾಯ ಪ್ರವಾದನೆ ಹೇಳ್ತಾರೆ, ದೇವರು ಮಧ್ಯಸ್ಥಿಕವನ್ನು ಹುಡುಕಿದಾಗ He did not find anyone. ಯಾರು ಆತನಿಗೆ ಸಿಗಲಿಲ್ಲ. So his right hand became salvation for him. ಆತನ ಬಲಗೈಯೇ ಆತನಿಗೆ ಆಧಾರವಾಯಿತು, ರಕ್ಷಣಾಧೀನವಾಯಿತು. Okay, who is that right hand? Is Jesus Christ. ಆ ಬಲಗೈ ಯಾರೆಂಬುದಾಗಿ ನೋಡುವಾಗ ಅದು ಯೇಸು ಕ್ರಿಸ್ತ. So the meaning is that he is the support and the strength. ಆತನೇ ಬಲವು ಮತ್ತು ಆಧರಣೆಯೂ ಆಗಿದ್ದ. Praise the Lord. Praise the Lord. Likewise, all these people gave right hand. Means what? They're supporting. They're saying, okay, go ahead. We are with you. ಅದೇ ರೀತಿ ಇಲ್ಲಿ ಎಲ್ಲರೂ ಬಲಗೈ ಕೊಡ್ತಾರೆ ಎಂಬುದಾಗಿ ಹೇಳಿದ್ರು, ನೀವು ಮುಂದೋಗಿ, ನಾವು ನಿಮ್ಮ ಹಿಂದಿದ್ದೇವೆ. Praise the Lord. Praise the Lord. There's something beautiful we should learn as well. ಇಲ್ಲಿ ಕೂಡ ಅದ್ಭುತವಾದ ಸಂಗತಿ ನಮಗೆ ಕಲೀಲಿಕ್ಕಿದೆ. Okay, when somebody is growing in the church, ಯಾರಾದ್ರೂ ಸಭೆಯಲ್ಲಿ ಬೆಳೀತಿರುವಾಗ okay, we should always support that person. ಅವರನ್ನು ನಾವು ಉತ್ತೇಜಿಸಬೇಕು, Encourage that person. ಅವರನ್ನು ನಾವು ಬಲಪಡಿಸಬೇಕು, ಪ್ರೋತ್ಸಾಹಿಸಬೇಕು. So we should encourage them, lead them through. ನಾವು ಅವರನ್ನು ಪ್ರೋತ್ಸಾಹಿಸಬೇಕು, ಅವರನ್ನು ಮುನ್ನಡೆಸಬೇಕು. Praise God. We should never look for putting them down in any way. ಅವರನ್ನು ಕೆಳಗೆ ಬೀಳಿಸಲು ನಾವು ನೋಡಬಾರದು. Correction is needed. ಕ್ರಮಪಡಿಸುವಿಕೆ ಬೇಕು. Okay, but support is much more needed, right? Along with the correction. ಅದೇ ಸಮಯದಲ್ಲಿ ಪ್ರೋತ್ಸಾಹ ಕೂಡ ಮುಖ್ಯವಾಗಿ ಬೇಕಾಗಿರುವಂತ. Hallelujah. Hallelujah. So what does passage teach about unity among the believers? That's what we learned now. ದೇವಜನರ ಮಧ್ಯದಲ್ಲಿ ಇರುವ ಐಕ್ಯತೆ ಬಗ್ಗೆ ನಾವು ನೋಡಿಕೊಂಡೆವು. Okay, and finally they had one request in front of Paul. ಪೌಲನ ಮಧ್ಯದಲ್ಲಿ ಅವರ ಒಂದು ಬೇಡಿಕೆ ಇತ್ತು. So please take care of poor. ನಮ್ಮಲ್ಲಿರುವ ಬಡವರನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. Praise God. Praise the Lord. So as a church, as individuals also, ನಾವು ಸಭೆಯಾಗಿ ಮತ್ತು ವ್ಯಕ್ತಿಗತವಾಗಿ we should, if we are not doing it, we should restart doing helping the poor and the needy. ನಾವು ಒಂದು ವೇಳೆ ಇದುವರೆಗೂ ಮಾಡದಿದ್ರೆ ನಾವು ಬಡವರಿಗೆ ಸಹಾಯ ಮಾಡುವುದನ್ನು ನಾವು ಕಲಿಬೇಕು. Okay, maybe by visiting them, supporting them, praying for them. ನಾವು ಅವರನ್ನು ದರ್ಶಿಸಿ ಅವರ ಹತ್ರ ಮಾತನಾಡಿ ಅವರಿಗೆ ಏನಾದ್ರು ಸಹಾಯ ಮಾಡುವ ಮೂಲಕ. In our youth team we planned one event. I mean one Sunday we thought of doing like this. ನಮ್ಮ ಯೂತ್ ಗುಂಪಿನಲ್ಲಿ ಒಂದು ಭಾನುವಾರ ನಾವು ಈ ರೀತಿಯಾಗಿ ಮಾಡಿದ್ದೇವೆ. We thought of preparing food. ನಾವು ಆಹಾರವನ್ನು ಸಿದ್ಧಪಡಿಸಿ going out in the evening in cars and giving to the people whoever is hungry on the roadside. They'll be sitting. ದಾರಿ ಮಗ್ಗಲಲ್ಲಿ ಬದಿಯಲ್ಲಿ ಇರುವಂತ ಬಡವರಿಗೆ ಅಥವಾ ಅನಾಥರಿಗೆ ಆಹಾರ ಕೊಡುವಂತ ಸಂಗತಿಗಳನ್ನು ಮಾಡುವಂತ ಯೋಜನೆ ಮಾಡಿಕೊಂಡೆ. And pray for them and come back. ಅವರಿಗೆ ಪ್ರಾರ್ಥಿಸಿ ಹಿಂದೆ ಬರುವಂತ. God will work wonders among them. ಅವರ ಮಧ್ಯದಲ್ಲಿ ದೇವರು ಅದ್ಭುತ ಮಾಡ್ತಾರೆ. Any small help to the poor, it is a great blessing. ಬಡವರಿಗೆ ಮಾಡುವಂತ ಕನಿಷ್ಠವಾದಂತ ಸಹಾಯ ಅದು ದೊಡ್ಡದಾದ ಆಶೀರ್ವಾದ ತರ್ತದೆ. Praise the Lord. In that way, let us think in that direction also. I'm saying. ಈ ಮಾರ್ಗವಾಗಿ ಕೂಡ ನಾವು ಯೋಚಿಸುವುದು ಒಳ್ಳೆಯದು. Praise the Lord. Praise the Lord. A lot of churches don't do it, but let us do it because that is what even Christ said, right? True ministry is
taking care of the poor and the needy and the widows and the orphans. ಆ ಬಡವರನ್ನು, ಅನಾಥರನ್ನು, ವಿಧೇಯರನ್ನು ಜ್ಞಾಪಕ ಮಾಡಿಕೊಂಡು ನೋಡಿಕೊಳ್ಳುವಂಥದ್ದೇ ನಿಜವಾದ ಸೇವೆ. Okay, so we should think in that direction also from now on. ಆ ರೀತಿಯಾದ ದೃಷ್ಟಿಕೋನದಿಂದ ನಾವು ಯೋಚಿಸಬೇಕು. Hallelujah. Praise the Lord. Praise the Lord. Glory to Jesus. Let's go to the group 3 and ಕೇಫನು ಅಂತಿಯೋಕ್ಯಕ್ಕೆ ಬಂದಾಗ ಅವನು ದೋಷಿಯಾಗಿ ಕಾಣಿಸಿಕೊಂಡದ್ದರಿಂದ ನಾನು ಅವನನ್ನು ಮುಖಾಮುಖಿಯಾಗಿ ಎದುರಿಸಿದೆನು. ಯಾಕಂದರೆ ಯಾಕೋಬನ ಕಡೆಯಿಂದ ಕೆಲವರು ಬರುವುದಕ್ಕೆ ಮುಂಚೆ ಅವನು ಅನ್ಯಜನರ ಸಂಗಡ ಊಟ ಮಾಡುತ್ತಿದ್ದನು. ಅವರು ಬಂದ ಮೇಲೆ ಸುನ್ನತಿಯವರಾದ ಅವರಿಗೆ ಅವನು ಭಯಪಟ್ಟು ಅನ್ಯಜನರನ್ನು ಬಿಟ್ಟು ತನ್ನನ್ನು ಪ್ರತ್ಯೇಕಿಸಿಕೊಂಡನು. ಇದಲ್ಲದೆ ಮಿಕ್ಕದ ಯಹೂದ್ಯರು ಅವನೊಂದಿಗೆ ಸೇರಿ ಹಾಗೆಯೇ ಕಪಟ ಮಾಡಿದರು. ಹೀಗೆ ಬಾರ್ನಬನು ಅವರ ಕಪಟದ ಸೆಳವಿಗೆ ಬಿದ್ದನು. ಅವರು ಸುವಾರ್ತೆಯ ಸತ್ಯಾರ್ಥದ ಪ್ರಕಾರ ನೆಟ್ಟಗೆ ನಡೆಯುವುದಿಲ್ಲವೆಂದು ನಾನು ಕಂಡಾಗ ಎಲ್ಲರ ಮುಂದೆ ಕೇಫನಿಗೆ ಹೇಳಿದ್ದೇನೆಂದರೆ, ನೀನು ಯಹೂದ್ಯನಾಗಿದ್ದು ಯಹೂದ್ಯರಂತೆ ನಡೆಯದೆ ಅನ್ಯಜನರಂತೆ ನಡೆದ ಮೇಲೆ ಅನ್ಯಜನರಿಗೆ ನೀವು ಯಹೂದ್ಯರ ಪದ್ಧತಿಗಳನ್ನು ಅನುಸರಿಸಬೇಕೆಂದು ನೀನು ಬಲಾತ್ಕಾರ ಮಾಡುವುದು ಹೇಗೆ? ನಾವಂತೂ ಹುಟ್ಟು ಯಹೂದ್ಯರು, ಪಾಪಿಗಳೆನಿಸಿಕೊಂಡ ಅನ್ಯಜನರಲ್ಲ. ಆದರೂ ಯಾವನಾದರೂ ಯೇಸುಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ಹೊರತು ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲವೆಂಬುದು ನಮಗೆ ತಿಳಿದಿರುವುದರಿಂದ ನಾವು ಸಹ ನೇಮನಿಷ್ಠೆಗಳನ್ನು ಬಿಟ್ಟು ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟೆವು. ಯಾಕಂದರೆ ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಅಬ್ಸರ್ವೇಷನ್ ಕ್ವೆಶ್ಚನ್ಸ್. ಅಂತ್ಯೋಕ್ಯಕ್ಕೆ ಬಂದಾಗ ಪೇತ್ರನು ಏನು ಮಾಡಿದನು? ಅಂತ್ಯೋಕ್ಯಕ್ಕೆ ಪೇತ್ರನು ಬಂದಾಗ ಇದು ದೂಷಿಯಾಗಿ ಕಾಣಿಸಿಕೊಂಡನು. ಅವನು ಅನ್ಯ ಜನರ ಸಂಗಡ ಊಟ ಮಾಡುತ್ತಿದ್ದನು. ಪೇತ್ರನು ಅನ್ಯ ಜನರೊಂದಿಗೆ ಊಟ ಮಾಡುವುದನ್ನು ಯಾಕೆ ನಿಲ್ಲಿಸಿದನು? ಪೌಲನು ಬಂದಾಗ ಸುನ್ನತಿಯವರಾದ ಅವರಿಗೆ ಅವನು ಭಯಪಟ್ಟು ಅನ್ಯ ಜನರನ್ನು ಬಿಟ್ಟು ತನ್ನನ್ನು ಪ್ರತ್ಯೇಕಿಸಿಕೊಂಡನು. ಅನ್ಯ ಜನರೊಟ್ಟಿಗೆ ಊಟ ಮಾಡುವುದನ್ನು ನಿಲ್ಲಿಸಿದನು. 3ನೇ ಕ್ವೆಶ್ಚನ್, ಅವನ ಕ್ರಿಯೆಗಳು ಇತರ ವಿಶ್ವಾಸಿಗಳ ಮೇಲೆ ಹೇಗೆ ಪರಿಣಾಮ ಬೀರಿದವು? ಪೇತ್ರನು ಹಾಗೆ ಮಾಡಿದ್ದರಿಂದ ಮಿಕ್ಕದ ಯಹೂದ್ಯರು ಅವನೊಂದಿಗೆ ಸೇರಿ ಹಾಗೆಯೇ ಕಪಟ ಮಾಡಿದರು. ಪೌಲನು ಪೇತ್ರನನ್ನು ಸಾರ್ವಜನಿಕವಾಗಿ ಎದುರಿಸಿದ್ದೇಕೆ? ಪೌಲನು ಪೇತ್ರನನ್ನು ಅನ್ಯ ಜನರ ಸಂಗಡ ಊಟ ಮಾಡುವುದನ್ನು ಕಂಡು ಸುನ್ನತಿ ಇಲ್ಲದವರೊಟ್ಟಿಗೆ ಇರುವುದು ಹೇಗೆ ಎನ್ನುವಂಥದ್ದು, ಅದಕ್ಕಾಗಿ ಪೌಲನು ಪೇತ್ರನಿಗೆ ಸಾರ್ವಜನಿಕವಾಗಿ ಎದುರಿಸಿದನು. ಅಪ್ಲಿಕೇಶನ್ ಕ್ವೆಶ್ಚನ್ಸ್. ಕ್ರೈಸ್ತರಾಗಿ ನಮ್ಮ ನಡವಳಿಕೆಯ ಮೇಲೆ ಇತರರಿಂದ ಒತ್ತಡವು ಹೇಗೆ ಪ್ರಭಾವ ಬೀರುತ್ತದೆ? ಕ್ರೈಸ್ತರಾಗಿರುವ ನಾವು ಅನ್ಯ ಜನರಿಗೆ ಒಂದು ಮಾದರಿಯಾಗಿ ಇರಬೇಕು. ಅವರ ಸಂಗಡವೇ ನಾವು 2ನೇ ಕೊರಿಂಥಿ 6:14 ಹೇಳ್ತದೆ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರ ಸಂಗಡ ಇಜ್ಜೋಡವಾಗಬೇಡಿರಿ ಎಂಬುದಾಗಿ. ಹಾಗೆ ಅನ್ಯ ಜನರೊಟ್ಟಿಗೆ ನಾವು ಅವರಿಗೆ ಸಹೋದರರಾಗಿ ಇರಬೇಕು. ಆದರೆ ಅವರೊಟ್ಟಿಗೆ ನಾವು ಕೈ ಜೋಡಿಸುವುದು, ಅವರೊಟ್ಟಿಗೆ ನಾವು ಇರುವುದು ಅದು ಸರಿಯಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ನಾವು ಅವರಿಗೆ ಒಂದು ಮಾದರಿಯಾಗಿ ನಾವು ಜೀವಿಸಬೇಕು. ನಮ್ಮ ನಡವಳಿಕೆಯಲ್ಲಿಯೂ ನಮ್ಮ ಎಲ್ಲ ಇತರ ಕಾರ್ಯಗಳಲ್ಲಿ ನಾವು ಮಾದರಿಯಾಗಿ ಜೀವಿಸಬೇಕು ಎಂಬುದನ್ನು ನಾವು ನೋಡ್ತೇವೆ. ಸತ್ಯಕ್ಕಾಗಿ ಮಾತನಾಡುವುದು ಯಾವಾಗ ಅಗತ್ಯ? ನಾವು ಅಲ್ಲಿ ಒಂದು ತಪ್ಪನ್ನು ಕಂಡಾಗ ನಾವಲ್ಲಿ ಸತ್ಯಕ್ಕಾಗಿ ನಿಂತುಕೊಳ್ಬೇಕು. ಮತ್ತು ನಾವು ನೀತಿವಂತರಾದ ನಾವು, ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟವರಾದಂಥ ನಾವು ಯಾವುದೇ ಒಂದು ಅನ್ಯ ಜನರ ಕಾರ್ಯಗಳಿಗೆ ನಾವು ಸೇರಿಕೊಳ್ಳದೆ ನಾವು ಸತ್ಯಕ್ಕಾಗಿಯೇ ನಾವು ಜೀವಿಸುವವರಾಗಿರಬೇಕು. Okay, so as per the scriptures that we are reading, ನಾವು ವಚನವನ್ನು ನೋಡಿದ ಪ್ರಕಾರ, okay, here we see that Paul observes something wrong that was happening. ಅಲ್ಲಿ ಪೌಲನು ತಪ್ಪಾದ ಸಂಗತಿಗಳನ್ನು ಗಮನಿಸ್ತಾನೆ. There he sees the leader, one of the pillars of the church. ಯಾರ ಆಧಾರ ಸ್ತಂಭವಾಗಿದ್ದ ನಾಯಕನು ಇರ್ತಾನೋ, Okay, he was acting in 2 different ways. ಆತನು 2 ರೀತಿಯಾಗಿ ಆತನು ವರ್ತಿಸ್ತಾ ಇದ್ದ. Okay, when there were Gentiles, he was happily eating with them.
ಅನ್ಯ ಜನರಿರುವಾಗ ಅವರೊಂದಿಗೆ ಜೊತೆಯಾಗಿ ಊಟ ಮಾಡ್ತಿದ್ದ. Suddenly when Jewish people came, he left them and joined the Jews. ಯಾವಾಗ ಯಹೂದ್ಯರು ಬಂದರೋ ಅವತ್ತು ಅನ್ಯ ಜನರನ್ನು ಬಿಟ್ಟು ಯಹೂದ್ಯರನ್ನು ಸೇರಿಕೊಂಡ. So he was kind of afraid what Jewish people will think about him, right? ಯಹೂದ್ಯರು ಆತನ ಬಗ್ಗೆ ಏನು ಯೋಚಿಸ್ತಾರೆಂಬ ಭಯ ಅವನಲ್ಲಿತ್ತು. See, when you read Paul's letters, ಪೌಲನ ಪತ್ರಿಕೆಗಳನ್ನು ಓದುವಾಗ in every letter he says that there is no difference between Jew and Gentile in Christ. ಕ್ರಿಸ್ತನಲ್ಲಿ ಅನ್ಯರು ಅಥವಾ ಯಹೂದ್ಯರೆಂಬ ಯಾವ ಭೇದವಿಲ್ಲವೆಂಬುದಾಗಿ ಪೌಲನು ಬರೆದಿದ್ದಾನೆ. Okay, in every letter you see Ephesians, he says that there is no difference between male or female, master or slave, Jew or Gentile. ಎಫೆಸ ಪತ್ರಿಕೆಯಲ್ಲಿ ನೋಡ್ತೇವೆ ಸ್ತ್ರೀ ಪುರುಷ ಅಥವಾ ಆಳು ಅಥವಾ ಒಡೆಯ ಅಥವಾ ಅನ್ಯ ಜನರು ಅಥವಾ ಯಹೂದ್ಯರು. Okay, there is no difference, he says, right? ಯಾವುದೇ ಭೇದ ಭಾವವಿಲ್ಲ. In Romans also he mentioned the same. ರೋಮಪುರ ಪತ್ರಿಕೆಯಲ್ಲಿ ಕೂಡ ಅದನ್ನೇ ಬರೀತಾನೆ. In Philippi he writes the same. ಫಿಲಿಪಿಯಲ್ಲಿ ಕೂಡ ಅದನ್ನೇ ಬರೀತಾನೆ. Okay, why is writing all these things? ಯಾಕೆ ಇದನ್ನು ಪೌಲನೇ ಬರೆದಿದ್ದಾನೆ? Because he observed this. ಕಾರಣ ಆತನು ಇದನ್ನು ಗಮನಿಸಿದ್ದಾನೆ ಸಭೆಯಲ್ಲಿ. A leader who is the pillar of the church, who is the forefront, the one who stood forefront for Jesus Christ. ಕ್ರಿಸ್ತನಿಗಾಗಿ ಮುಂದೆ ನಿಂತಂತ ಮತ್ತು ಆಧಾರ ಸ್ತಂಭ ಸಭೆಯಲ್ಲಿ ಆಧಾರ ಸ್ತಂಭವಾಗಿರುವಂತ ನಾಯಕನೇ he is showing difference between the Jews and the Gentiles. ಆತನೇ ಅನ್ಯ ಜನರು ಮತ್ತು ಯಹೂದ್ಯರ ಬಗ್ಗೆ ಭೇದ ಭಾವ ಮಾಡ್ತಿದ್ದಾನೆ. So Paul had to openly confront him in front of people. ಅದಕ್ಕೆ ಪೌಲನು ನೇರವಾಗಿ ಜನರ ಮುಂದೆ ಬರಲು ಬಯಸಿದ. See, you may say, why not Paul could have met him personally or privately, right? ಪೌಲನವನು ವ್ಯಕ್ತಿಗತವಾಗಿ ಯಾಕೆ ಭೇಟಿಯಾಗಿ ಮಾತನಾಡಬಹುದಿತ್ತಲ್ಲ ಎಂಬ ಯೋಚನೆ ಬರಬಹುದು. But here some issue is happening. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಆಗ್ತಾ ಇದೆ. When Peter was doing like that, ಪೇತ್ರನು ಈ ರೀತಿ ಮಾಡಿದಾಗ all the other Jews also followed him. ಎಲ್ಲ ಯಹೂದ್ಯರು ಆತನನ್ನು ಹಿಂಬಾಲಿಸಿದ್ರು. Everybody was going in a wrong way. ಎಲ್ಲರೂ ತಪ್ಪಾದ ಮಾರ್ಗದಲ್ಲಿ ಹೋಗ್ತಿದ್ರು. Praise the Lord. Praise the Lord. So he had to correct him publicly. ಅದಕ್ಕೆ ಆತನು ಬಹಿರಂಗವಾಗಿ ಆತನನ್ನು ಕ್ರಮಪಡಿಸಬೇಕಿತ್ತು. Praise the Lord. Praise the Lord. So that's why the application question is there, right? ಅದಕ್ಕೆ ಇಲ್ಲಿ ಪ್ರಶ್ನೆ ಅನ್ವಯಿಸುವಿಕೆ ಪ್ರಶ್ನೆ ಈ ರೀತಿ ಇದೆ. When is it necessary to speak about the truth? Speak for the truth. ಯಾವಾಗ ನಾವು ಸತ್ಯಕ್ಕಾಗಿ ಮಾತನಾಡಬೇಕು? Okay, when is it necessary? When gospel is distorted or disturbed. ಯಾವಾಗ ಸುವಾರ್ತೆಯಲ್ಲಿ ಬದಲೀಕರಣ ಬರ್ತದೋ ಆವಾಗ ನಾವು ಸತ್ಯಕ್ಕಾಗಿ ಮಾತನಾಡಬೇಕು. Here Paul is saying that when Peter is doing like this, he is actually distorting the gospel itself. ಪೇತ್ರನು ಇಲ್ಲಿ ಈ ರೀತಿ ಭೇದ ಭಾವ ಮಾಡುವಾಗ ಆತನ ಸುವಾರ್ತೆಯನ್ನೇ ಬದಲಿಸ್ತಾ ಇದ್ದಾನೆ ಎಂಬುದಾಗಿ ಪೌಲ ಹೇಳ್ತಾನೆ. And when somebody's actions are misleading a group of people, we should be ready to speak. ಕೆಲವರ ಕೃತ್ಯಗಳು ಜನರನ್ನು ದಿಕ್ಕು ತಪ್ಪಿಸುವಾಗ ನಾವು ಅವರನ್ನು ಕ್ರಮಪಡಿಸಬೇಕು. If somebody is diverting the people in the church, please be ready to speak. ಯಾರಾದ್ರೂ ಸಭೆಯಲ್ಲಿ ಭೇದ ಭಾವ ತರುವುದಾದ್ರೆ ಅವರ ಸಂಗಡ ನಾವು ನೇರವಾಗಿ ಮಾತನಾಡಬೇಕು. Report it to the pastor, talk to the person. ಅದನ್ನು ಸೇವಕರಿಗೆ ಹೇಳುತ್ತಾ ಆ ವ್ಯಕ್ತಿಯೊಂದಿಗೆ ಮಾತನಾಡಬೇಕು. Okay, when sin is affecting the church, ಯಾವಾಗ ಪಾಪ ಸಭೆಯನ್ನು ಕಲುಷಿತಗೊಳಿಸ್ತದೋ, we should be very strict about that. ಅದರ ಬಗ್ಗೆ ನಾವು ನೇರವಾಗಿರಬೇಕು. Also, ಅದೇ ಸಮಯದಲ್ಲಿ opposite of it is also sin. Opposite means what? You are seeing all the wrong things that are going on and you are keeping quiet. Just to say that I myself am with God, that is enough. That is also a sin. ಅದಕ್ಕೆ ವಿರುದ್ಧವಾದದ್ದು ಅಂದ್ರೆ ಎಲ್ಲವನ್ನು ನೋಡಿಕೊಳ್ತಾ ನಾವು ಸುಮ್ಮನೆದ್ದು ನಾನು ನನ್ನ ದೇವರು ಮಾತ್ರ ಸಾಕು ಎಂಬುದು ಕೂಡ ಪಾಪ. Okay, praise God. So this is a very big lesson that we can learn from this. ಈ ಒಂದು ಅಧ್ಯಾಯದಲ್ಲಿ ಅದ್ಭುತವಾದ ಒಂದು ಅಧ್ಯಾಯವನ್ನು ನಾವು ಕಲಿಯಬಹುದು. And we can also think from Peter's side. ಪೇತ್ರನ ಪರವಾಗಿ ಕೂಡ ನಾವು ನೋಡಿಕೊಳ್ಬಹುದು. He had pressure. ಆತನಿಗೆ ತುಂಬಾ ಒಂದು ಹೊರೆ ಇತ್ತು. Okay, he had societal pressure. ಆತನಿಗೆ ಸಾಮಾಜಿಕವಾದ ಒಂದು ಹೊರೆ, ಒತ್ತಡವಿತ್ತು. Fear of people rejecting him. ಜನರು ತಿರಸ್ಕರಿಸಬಹುದು ಎಂಬ ಒತ್ತಡ. Okay, but he is called to preach to the Jews, right? ಆದ್ರೆ ಆತನು ಯಹೂದ್ಯರಿಗೆ ಸುವಾರ್ತೆ ಸಾರಲಿಕ್ಕೆ ಕರೆಯಲ್ಪಟ್ಟಿದ್ದಾನೆ. So he is trying to come on, you are my people. He is encouraging them. ಅದಕ್ಕೆ ಆತನು ಯಹೂದ್ಯರೊಂದಿಗೆ ಜೋಡಾಗ್ತಿದ್ದ, ಮಾತನಾಡ್ತಿದ್ದ. But in his way of dealing, he did a big mistake. ಆದ್ರೆ ಆತನ ವ್ಯವಹಾರದಲ್ಲಿ ಆತನು ದೊಡ್ಡ ತಪ್ಪು ಮಾಡಿದ. Okay, so from Peter's end, we can learn not to give in to the pressures of this world. ಪೇತ್ರನ ಭಾಗದಲ್ಲಿ ನಾವು ನೋಡುವುದಾದ್ರೆ ನಾವು ಲೋಕದ ಒತ್ತಡಕ್ಕೆ ನಾವು ಬಿಟ್ಟು ಕೊಡಬಾರದು. Okay, when things come in the schools, in the colleges, when you are getting your education, now we don't know how it's going to be in the future, right? They're changing the textbooks, they're changing the lessons, they're changing the meanings, they're bringing some other devotional things into the schools.
There's a big challenge. ನಾವು ನೋಡ್ತೇವೆ ಬಹಳ ದೊಡ್ಡ ಎದುರಿಸುವಿಕೆ ನಾವು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಪಾಠ ಪುಸ್ತಕದಲ್ಲಿ ನೋಡ್ಬೋದು. ಅನೇಕ ಭಾಗಗಳಲ್ಲಿ ಬೇರೆ ಬೇರೆ ವಿಧವಾದ ಪಾಠಗಳನ್ನು ಅಥವಾ ಸಂದೇಶಗಳನ್ನು ತರ್ತಾ ಇದ್ದಾರೆ. So here we have to stand firm. No compromise with the gospel, no compromise with the values that Bible teaches us. ದೇವರ ವಾಕ್ಯದ ಮೌಲ್ಯಕ್ಕೆ ಮತ್ತು ಸುವಾರ್ಥ ವಾಕ್ಯಕ್ಕೆ ಯಾವುದೇ ಅದಕ್ಕೆ ಒಂದು ಒಪ್ಪಂದ ಇಲ್ಲದಾಗಿ ಜೀವಿಸುವಂತ. Okay, you have to be strict about this. ಇದರ ಬಗ್ಗೆ ನಾವು ನೇರವಾಗಿರಬೇಕು. When I was working for lab, ನಾನು ಲ್ಯಾಬ್ಗಾಗಿ ಕೆಲಸ ಮಾಡ್ತಿರುವಾಗ they were always doing some idol worship and giving the sweets to everyone. ಅವರು ಯಾವಾಗಲೂ ಆಯುಧ ಪೂಜೆ ಮಾಡಿ ನಮಗೆ ಪ್ರಸಾದ ಕೊಡ್ತಾ ಇದ್ರು. Okay, everybody were happy to take it. Even our Muslim brothers, everybody were happy to take it. ಎಲ್ಲರೂ ಸಂತೋಷವಾಗಿ ಆ ಪ್ರಸಾದವನ್ನು ತಗೊಳ್ಳಿಕ್ಕೆ ಉತ್ಸುಕರಾಗಿದ್ದರು. But I was feeling very sad in my heart. ನನ್ನ ಹೃದಯದಲ್ಲಿ ತುಂಬಾ ದುಃಖವಾಗ್ತಿತ್ತು. Along with me, one more strong believer was there. ನನ್ನೊಂದಿಗೆ ಇನ್ನೊಬ್ಬ ಬಲವಾದ ಒಬ್ಬ ವಿಶ್ವಾಸಿ ಇದ್ರು. So we went and told our professor. ನಾವು ಹೋಗಿ ನಮ್ಮ ಪ್ರೊಫೆಸರ್ಗೆ ಹೇಳಿದೆವು, we don't want to stand there. We are sorry. We cannot stand there. We respect what you're doing. So we'll just stand outside. After your works are done, we'll come back. ನಾವು ಪ್ರೊಫೆಸರ್ಗೆ ಹೋಗಿ ಹೇಳಿದ್ರು, ನೀವು ಏನೇನು ಮಾಡ್ತಿರೋ ಅದ್ರ ಬಗ್ಗೆ ನಮಗೆ ಗೌರವ ಉಂಟು, ಆದ್ರೆ ನಾವು ಹೊರಗೆ ನಿಂತುಕೊಳ್ತೇವೆ. He scolded us like anything terrible for 1 hour. ಅವರು ನಮ್ಮನ್ನು ಬೇಕಾಬಿಟ್ಟಿಯಾಗಿ ನಮಗೆ ಬೈದು ಕಳಿಸಿದ್ರು. He tried to torture us for next few days. ಕೆಲವು ದಿನಗಳಿಗೆ ಅವರು ನಮಗೆ ಹಿಂಸೆ ಪಡಿಸಿದ್ರು. But we stood strong. ಆದ್ರೆ ನಾವು ದೃಢವಾಗಿ ನಿಂತೆವು. You know what happened? ಏನಾಯ್ತು ಗೊತ್ತಾ? He made me team leader and he went somewhere. ಅವರು ನನ್ನನ್ನು ಟೀಮ್ ಲೀಡರ್ ಆಗಿ ಮಾಡಿ ಅವರು ಬೇರೆ ಕಡೆಗೆ. Okay, when you stand for the Lord, especially I'm talking to the young people. ನಾನು ಯವನಸ್ಥ ಜನರಿಗೆ ಮಾತನಾಡ್ತಿದ್ದೇನೆ. When you stand for the Lord, even though people reject you, even if the bosses come against you, ಒಂದು ವೇಳೆ ನಮಗೆ ಜನರು ವಿರೋಧವಾಗಿ ನಿಲ್ಬಹುದು ಅಥವಾ ನಮ್ಮ ಬಾಸ್ಗಳು ನಮಗೆ ವಿರೋಧವಾಗಿ ಇರಬಹುದು. Okay, God will fight on your behalf. ದೇವರು ನಮ್ಮ ಪರವಾಗಿ ಯುದ್ಧ ಮಾಡ್ತಾನೆ. Like Daniel, Shadrach, Meshach, Abednego, these are the best examples. ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರು ನಮಗೆ ಉತ್ತಮವಾದ ಉದಾಹರಣೆ. Hallelujah. Hallelujah. Praise the Lord. Praise the Lord. Okay, we'll discuss more next week. So we'll go to the last group. ಕೊನೆಯ ಗ್ರೂಪಿಗೆ ನಾವು ಹೋಗುವ. Okay, so from verses 17 to 21, I request please from group 4, please come forward. ಆದರೆ ನಾವು ಕ್ರಿಸ್ತನ ಆಶ್ರಯದಲ್ಲಿ ನೀತಿವಂತರೆಂಬ ನಿರ್ಣಯ ಹೊಂದುವುದಕ್ಕೆ ಪ್ರಯತ್ನಿಸುತ್ತಿರುವಾಗ ನಾವು ಪಾಪಿಗಳಾಗಿ ತೋರಿ ಬಂದರೆ ಕ್ರಿಸ್ತನು ಪಾಪಕ್ಕೆ ಸಹಾಯಕನೆಂದು ಹೇಳಬೇಕೇನು? ಎಂದೂ ಹೇಳಬಾರದು. ನಾವು ಕೆಡವಿದ್ದನ್ನೇ ತಿರುಗಿ ಕಟ್ಟಿದರೆ ನನ್ನನ್ನು ನಾನೇ ಅಪರಾಧಿ ಎಂದು ತೋರಿಸಿಕೊಳ್ಳುತ್ತೇನಲ್ಲ. ನಾನಂತೂ ದೇವರಿಗಾಗಿ ಜೀವಿಸೋದಕ್ಕೋಸ್ಕರ ಧರ್ಮ ಪ್ರಮಾಣದ ಮೂಲಕವಾಗಿ ಧರ್ಮ ಪ್ರಮಾಣದ ಪಾಲಿಗೆ ಸತ್ತೇನು. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ. ಕರ್ಮ ಮಾರ್ಗದಿಂದ ನೀತಿ ಉಂಟಾಗುವುದು, ಆದರೆ ಕ್ರಿಸ್ತನು ಮರಣ ಹೊಂದಿದ್ದಕ್ಕೆ ಕಾರಣವೇ ಇಲ್ಲ. ಗಲಾತ್ಯ 2:17-21 ಅಬ್ಸರ್ವೇಷನ್ ಕ್ವಶನ್ಸ್. ಈ ವಚನಗಳಲ್ಲಿ ಪೌಲನು ನೀತಿವಂತರೆಂಬ ನಿರ್ಣಯ ಹೊಂದುವುದರ ಬಗ್ಗೆ ಏನು ಹೇಳುತ್ತಾನೆ? ಪೌಲನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದಾನೆ. ತಾನು ಸತ್ತರೂ ಕ್ರಿಸ್ತನಿಗಾಗಿ, ಬದುಕಿದ್ದರೂ ಕ್ರಿಸ್ತನಿಗಾಗಿ ಎಂದು ಕ್ರಿಸ್ತ ನೀತಿಯನ್ನು ಅನುಸರಿಸಿ ಆತನ ಸುವಾರ್ತೆಯನ್ನು ಸಾರುತ್ತಾ ನೀತಿವಂತನೆನಿಸಿಕೊಂಡನು. ಧರ್ಮ ಪ್ರಮಾಣದ ಪಾಲಿಗೆ ಸತ್ಯನು ಎಂದರೇನು? ಪೌಲನಾದರೂ ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಧರ್ಮ ಪ್ರಮಾಣದ ಪಾಲಿಗೆ ಸತ್ತನು, ಅಂದರೆ ಲೋಕದ ಪಾಲಿಗೆ ಸತ್ತನು. 3ನೇದು 21ನೇ ವಚನದಲ್ಲಿ ಪೌಲನು ಕೃಪೆಯ ಬಗ್ಗೆ ಏನು ಹೇಳುತ್ತಾನೆ? ಪೌಲನು ತನ್ನನ್ನು ದೇವರಿಗೆ ಒಪ್ಪಿಸಿಕೊಟ್ಟು ದೇವರನ್ನು ಕ್ರಿಸ್ತ ನಂಬಿಕೆಯಿಂದ ಒಪ್ಪಿಸಿಕೊಟ್ಟನು. ದೇವರ ಕೃಪೆಯನ್ನು ನಿರರ್ಥಕವಾಗದೆ ಅದಕ್ಕೆ ಧಕ್ಕೆ ಬರದ ಹಾಗೆ ನಡೆದುಕೊಂಡುವುದರಿಂದ ಕ್ರಿಸ್ತ ನಂಬಿಕೆಯನ್ನು ಆತನ ಕೃಪೆಯಿಂದ ಸುವಾರ್ತೆಯನ್ನು ಸಾರಿದನು. ಪ್ರತಿದಿನ ಕ್ರಿಸ್ತ ನಂಬಿಕೆಯಿಂದ ಬದುಕುವುದೆಂದರೇನು? ಕ್ರಿಸ್ತ ನಂಬಿಕೆಯಿಂದ ಪ್ರತಿದಿನ ಪ್ರಾರ್ಥನೆ ಮಾಡುವುದು, ಅನ್ಯ ಭಾಷೆಗಳಿಂದ ಮಾತನಾಡುವುದು, ದೇವರನ್ನು ಆರಾಧಿಸುವುದು, ದೇವರ ತೋರಿಸಿಕೊಟ್ಟ ದಾರಿಯಲ್ಲಿ ನಡೆಯುವಂಥದ್ದೇ ಆಗಿದೆ. 2ನೇದು ಕ್ರಿಸ್ತನು ನಮ್ಮಲ್ಲಿ ವಾಸಿಸುತ್ತಾನೆ ಎಂದು ತಿಳಿದುಕೊಳ್ಳುವುದು ನಾವು ಬದುಕುವ ವಿಧಾನವನ್ನು ಹೇಗೆ ಬದಲಾಯಿಸುತ್ತದೆ? ಕ್ರಿಸ್ತನು ನಮ್ಮಲ್ಲಿ ವಾಸಿಸುವುದರಿಂದ ನಾವು ನೀತಿವಂತರಾಗಿರುವೆವು. ತಪ್ಪು ಮಾರ್ಗದಲ್ಲಿ ನಡೆಯುವಾಗ ನಮ್ಮ ಮನಸ್ಸು ಎಚ್ಚರಿಸುತ್ತದೆ. ನಮ್ಮ ನಡೆ ನುಡಿಗಳಲ್ಲಿ ವ್ಯತ್ಯಾಸವಿರುತ್ತದೆ.
ಮತ್ತು ದೇವರು ನಮ್ಮ ಎಲ್ಲ ವಿಷಯಗಳಲ್ಲಿ ಮುನ್ನಡೆಸುವನು, ನಮಗೆ ಒದಗಿಸುವನು, ನಮ್ಮನ್ನು ಕಾಯುವನು ಎಂದು ನಂಬಿಕೆಯಿಂದಿರುವೆವು. Application. What does it mean to live by faith in Christ daily? To live by faith in Christ daily means to depend upon Christ who lives in us and be aware of his presence in us and live according to it. How does we know that how does knowing that Christ live in us change the way we live? When Christ live in us, he himself help us to live a righteous life and the testimony life. And according to when we live the testimony life, we ourselves get changed and ನಾವು ಬದಲಾಗ್ತೇವೆ. ನಾವು ನಮ್ಮ ಸಾಕ್ಷಿಯ ಜೀವಿತ ಮುಖಾಂತರ ನಮ್ಮನ್ನು ನಾವು ಬದಲಾಗಿಸ್ತೇವೆ. ಯಾಕೆ ನಾವು ಬದಲಾಗುವುದಲ್ಲ, ನಮ್ಮ ಒಳಗೆ ಇದ್ದವನು ನಮ್ಮನ್ನು ಬದಲಾಗಿಸ್ತದೆ. ಆದ ಪ್ರಕಾರ ನಮ್ಮ ಕ್ರಿಯೆ ಎಲ್ಲ ಚೇಂಜ್ ಆಗ್ತಾ ಇರ್ತದೆ. ಅದರಿಂದ ನಾವು ಕ್ರಿಸ್ತನ ಮಾರ್ಗದಲ್ಲಿ ನಡೀತೇವೆ, ಅದು ಲೈಫ್ ವಿಲ್ ಚೇಂಜ್. ಧರ್ಮ ಪ್ರಮಾಣದ ಪಾಲಿಗೆ ಸತ್ಯನು. ಧರ್ಮ ಪ್ರಮಾಣ ಉಂಟಲ್ಲ, ನಮ್ಮನ್ನು ಬದುಕಲಿಕ್ಕೆ ಬಿಡುವುದಿಲ್ಲ. ಹಲ್ಲೆಲೂಯಾ. ಧರ್ಮ ಪ್ರಮಾಣ ನಾನು ಸರಿ, ನೀನು ಸರಿ ಇಲ್ಲ. ಧರ್ಮ ಪ್ರಮಾಣ ಇನ್ನೊಬ್ಬರನ್ನು ನೋಯಿಸ್ತದೆ, ಧರ್ಮ ಪ್ರಮಾಣ ಇನ್ನೊಬ್ಬರನ್ನು ಬಾಧಿಸ್ತದೆ, ಧರ್ಮ ಪ್ರಮಾಣ ಇನ್ನೊಬ್ಬರನ್ನು ಇದು ಮಾಡ್ತದೆ. ಧರ್ಮ ಪ್ರಮಾಣ ಎಲ್ಲಿ ತನಕ ಅಂದರೆ ದೇವರು ಸರಿ ಇಲ್ಲ, ನಾನು ಸರಿ ಇದ್ದೇನೆ. ಆ ವ್ಯಭಿಚಾರ ಸ್ತ್ರೀ ಮಾಡಿದ್ದು ಸರಿ, ದೇವರ ನ್ಯಾಯ ಸರಿ ಇಲ್ಲ ಅಂತ ಹೇಳ್ತದೆ. ಎಲ್ಲ ಉಲ್ಟ ಮಾಡ್ತದೆ. ನಂಬಿಕೆ ಮಾತ್ರವಲ್ಲ, ಇನ್ನೊಬ್ಬ ಹೊಸ ವಿಶ್ವಾಸಿಯನ್ನು ಕೂಡ ಅದು ಬೆಳಿಲಿಕ್ಕೆ ಬಿಡುವುದಿಲ್ಲ. 4 ದಿವಸದಲ್ಲಿ ಅವನಿಗೆ ಅರ್ಥ ಆಗುವುದಿಲ್ಲ, ಇದೆಲ್ಲ ನನ್ನಿಂದ ಆಗುವುದಿಲ್ಲ ಅಂತೇಳಿ ದೇವರ ಕೃಪೆಯನ್ನು ಅದು ನಿರರ್ಥಕ ಮಾಡಿಬಿಡ್ತದೆ. ಮಾತ್ರವಲ್ಲ, ಶರೀರ ಪ್ರಕಾರದ ಶಾಸ್ತ್ರಿಗಳು, ಪರಿಚಯರು, ಮಹಾಯಾಜಕರು ಅವರು ಶರೀರ ಪ್ರಕಾರವಾದ ಮಾಯಾಜಕರು. ಆದರೆ ನಮ್ಮ ನಿತ್ಯ ಮಹಾಯಾಜಕನು ದೇವರ ಸಿಂಹಾಸನ ಬಲಗಳಲ್ಲಿ ಆಸನಾರೂಢನಾಗಿದ್ದಾನೆ. ಈ ಆತ್ಮಿಕ ಮಹಾಯಾಜಕನನ್ನೇ ಶಿಲ್ಬೆ ಹಾಕಿಸ್ತದೆ ಅದು. Okay, praise the Lord. Okay, shall we clap for them and appreciate them? Praise God. Okay, they have done really good. Praise the Lord. ಅದ್ಭುತವಾಗಿ ಮಾಡಿದ್ದಾರೆ. Thank you, dear brothers. ಸಹೋದರರಿಗೆ ವಂದನೆಗಳು. Okay, so this is the last portion of this chapter. ಇದು ಕೊನೆಯ ಭಾಗವಾಗಿದೆ ಈ ಅಧ್ಯಾಯದ್ದು. So after correcting Peter, Paul continues to write this. ಪೇತ್ರನನ್ನು ಕ್ರಮಪಡಿಸಿದ ನಂತರ ಪೌಲನು ಬರಿತಾನೆ. Okay, he continues to write saying that we are justified only by faith. Amen. ನಂಬಿಕೆಯ ಮೂಲಕ ನಾವು ನೀತಿವಂತರಾಗಿದ್ದೇವೆ ಎಂಬುದಾಗಿ ಪೌಲನು ಬರಿತಾನೆ. So what is he writing about justification? ಅಲ್ಲಿ ನೀತಿವಂತಿಕೆಯ ಕುರಿತಾಗಿ ಏನು ಬರಿತಾನೆ? It comes only through the faith in Christ but not by works. ಯಾವುದೇ ಕೆಲಸದಿಂದಲ್ಲ, ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮೂಲಕ ನೀತಿ ನಮಗೆ ದೊರೆಯುತ್ತದೆ. So law cannot bring justification. ಯಾವುದೇ ಧರ್ಮಶಾಸ್ತ್ರವು ನಮಗೆ ನೀತಿವಂತರೆಂಬ ನಿರ್ಣಯ ತರುವುದಿಲ್ಲ. Law cannot make any person righteous. ಯಾವುದೇ ಧರ್ಮಶಾಸ್ತ್ರ ಯಾವ ವ್ಯಕ್ತಿಯನ್ನು ನೀತಿವಂತನಾಗಿ ಮಾಡುವುದಿಲ್ಲ. So that's why the second question is there. No, what does it mean to die to the law? ಧರ್ಮಶಾಸ್ತ್ರ ಪಾಲಿಗೆ ಸಾಯುವುದೆಂದರೆ ಏನು ಈ ಪ್ರಶ್ನೆ. What is the meaning of that? ಅದರ ಅರ್ಥವೇನು? Die means ಸಾಯುವುದೆಂದರೆ ಇನ್ನಿಲ್ಲ ಅಂತ, ರೈಟ್? ಅದಕ್ಕೆ ನಮಗೆ ಸಂಬಂಧ ಇಲ್ಲ. ಪ್ರೈಸ್ ಗಾಡ್. ಸೊ ನೋ ಲಾಂಗರ್ ವಿ ಆರ್ ಕನೆಕ್ಟೆಡ್ ಟು ದ ಲಾ. ಪ್ರೈಸ್ ಗಾಡ್. ಇನ್ನು ಮೇಲೆ ನಾವು ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟವರು ಅಲ್ಲ. ಲೆಟ್ ದಟ್ ಗೋ ಇಂಟು ಯುವರ್ ಹಾರ್ಟ್, ಇಂಟು ಯುವರ್ ಮೈಂಡ್. ವಿ ಆರ್ ನೋ ಲಾಂಗರ್ ಕನೆಕ್ಟೆಡ್ ಟು ದ ಲಾ. ಪ್ರೈಸ್ ದಿ ಲಾರ್ಡ್. ನಮ್ಮ ಮನಸ್ಸಿಗೂ ಹೃದಯಕ್ಕೆ ಹೋಗ್ಲಿ, ನಾವು ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟವರು ಅಲ್ಲವೇನು. ಸೊ ವಿ ಡೋಂಟ್ ಅಚೀವ್ ರೈಚಸ್ನೆಸ್ ಬೈ ಲಾ. ನಾವು ಧರ್ಮಶಾಸ್ತ್ರದಿಂದ ನೀತಿವಂತರ ನಿರ್ಣಯಿಸಲ್ಪಡುವುದಿಲ್ಲ. ಲಾ ಕೆನಾಟ್ ಲೀಡ್ ಅಸ್ ಟು ಲೈಫ್. ನಮ್ಮನ್ನು ಧರ್ಮಶಾಸ್ತ್ರ ನಮ್ಮನ್ನು ಜೀವಕ್ಕೆ ನಡೆಸುವುದಿಲ್ಲ. ಸೊ ಲಾ ಕೆನಾಟ್ ಬ್ರಿಂಗ್ ಸಾಲ್ವೇಷನ್. ಧರ್ಮಶಾಸ್ತ್ರ ನಮಗೆ ರಕ್ಷಣೆಯನ್ನು ತರಲಾರದು. ಸೊ ಇಟ್ ಈಸ್ ಡನ್. ಅದು ಅಲ್ಲಿಗೆ ಮುಗಿದಿದೆ. ಬಟ್ ದ ಥರ್ಡ್ ಕ್ವೆಶ್ಚನ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಮೂರನೇ ಪ್ರಶ್ನೆ ಬಹಳ ಮುಖ್ಯವಾದ ಪ್ರಶ್ನೆ. ವಾಟ್ ಡಸ್ ದಟ್ ಮೀನ್ ಟು ಬಿ ಕ್ರೂಸಿಫೈಡ್ ವಿತ್ ಕ್ರೈಸ್ಟ್? ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಳ್ಳುವುದೆಂದರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್ ಕ್ರೂಸಿಫೈಡ್ ವಿತ್ ಕ್ರೈಸ್ಟ್? ಅದರ ಅರ್ಥವೇನು? ಏನಾಗಿದೆ ಅಂದ್ರೆ ಕ್ರಿಸ್ತನೊಂದಿಗೆ ಸತ್ತಿದ್ದೇವೆ ಎಂಬುದಾಗಿ ಅರ್ಥ. ರೈಟ್? ಕ್ರೂಸಿಫೈ ಅಂದ್ರೆ ಏನಾಯಿತು? ಕ್ರೂಸಿಯಲ್ಲಿ ಏನಾಯಿತು? ಮರಣಕ್ಕೆ ಫಿನಿಶ್. ರೈಟ್? ಶಾಪವು ಮುರಿದಾಕಲ್ಪಟ್ಟಿತ್ತು, ಪಾಪವು ಏನಾಗಿದ್ದು? ನೀಗಿಸಲ್ಪಟ್ಟಿದ್ದು. ಪ್ರೈಸ್ ದಿ ಲಾರ್ಡ್. ಸೊ ವಿ ಆರ್ ಡೆಡ್ ಟು ಸಿನ್ ಅಂದ್ರೆ ಇದೆಲ್ಲದರಿಂದಲೂ ನಮಗೆ ಏನಾಗಿದೆ?
ಡಿಸ್ಕನೆಕ್ಷನ್. ಓಕೆ, ಬಿಡುಗಡೆ ಆಗಿದೆ. ಪ್ರೈಸ್ ಗಾಡ್. ಸೊ ವಿ ಆರ್ ಡಿಸ್ಕನೆಕ್ಟೆಡ್, ವಿ ಆರ್ ನಾಟ್ ಕನೆಕ್ಟೆಡ್ ವಿತ್ ದ ಲಾ. ಓಕೆ, ಡೆಡ್ ಟು ದ ಲಾ. ನಾವು ಪಾಪದ ಪಾಲಿಗೆ ಸತ್ತವರು, ಧರ್ಮಶಾಸ್ತ್ರದ ಪಾಲಿಗೆ ಸತ್ತವರು. ಎಸ್, ವೆರಿ ಗುಡ್ ಪಾಯಿಂಟ್. ಧರ್ಮಶಾಸ್ತ್ರವು ನಮಗೆ ಕೊಡಲ್ಪಡಲಿಲ್ಲ, ನಮಗೆಲ್ಲ ಕೊಟ್ಟದು. ರೈಟ್, ಯಾರು ಕೊಡಲ್ಪಟ್ಟಿತ್ತು? ಯೆಹೂದ್ಯರಿಗೆ ಕೊಡಲ್ಪಟ್ಟಿದ್ದು. ನಾವು ಯಾರು? ನಾವು ಅನ್ಯರು. ಕ್ರಿಸ್ತನೊಂದಿಗೆ ಈಗ ನಾವು ಬಾಧ್ಯರಾಗಿದ್ದೇವೆ. ರೈಟ್. ಸೊ ವಿ ಆರ್ ನಾಟ್, law is not for us, it is for the Jews. For them also now the salvation is only by grace through faith. ಧರ್ಮಶಾಸ್ತ್ರವು ಯಹೂದ್ಯರಿಗೆ ಆಗಿತ್ತು, ಅನ್ಯ ಜನರಿಗೆಲ್ಲ. ಆದ್ರೆ ಈಗ ನಂಬಿಕೆ ಮೂಲಕ ಕೃಪೆಯಿಂದಲೇ ಯಹೂದ್ಯರಿಗೆ ಕೂಡ ರಕ್ಷಣೆ ಆಗಿದೆ. Praise God. Praise the Lord. So that's why when we read Old Testament we should be mindful of this. ಅದಕ್ಕೆ ನಾವು ಹಳೆ ಒಡಂಬಡಿಕೆ ಓದುವಾಗ ಜ್ಞಾನೋತ್ತರಾಗಿರ್ಬೇಕು. So we are dead to the law, now we are dead to sin. Curse is broken, the sin is broken, the sickness is taken upon the cross. That's the meaning of crucified with him, right? The old is dead, old is gone. ಶಿಲುಬೆಗೆ ಹಾಕಿಸಿಕೊಂಡದೇನಿದೆ, ನಾವು ಪಾಪದ ಪಾಲಿಗೆ, ಧರ್ಮಶಾಸ್ತ್ರದ ಪಾಲಿಗೆ, ರೋಗದ ಪಾಲಿಗೆ, ಬಡತನದ ಪಾಲಿಗೆ ನಾವು ಸತ್ತಿದ್ದೇವೆ ಎಂದು. Okay, it is paid, finished. ಅದಕ್ಕೆ ಕ್ರಯ ಕೊಡಲ್ಪಟ್ಟಿದೆ ಎಂದು. Hallelujah. The old is gone. ಎಲ್ಲ ಹಳೆದೆಲ್ಲ ಹೋಯಿತು. Praise the Lord. Praise the Lord. So in verse 21, what does he say in verse 21? 21ನೇ ವಚನ ಏನು ಹೇಳ್ತದೆ? I do not set aside the grace of God, for righteousness, if it could be earned by law, Christ died for nothing. ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ. ಕರ್ಮ ಮಾರ್ಗದಿಂದ ನೀತಿ ಉಂಟಾಗುವುದಾದರೆ ಕ್ರಿಸ್ತನು ಮರಣ ಹೊಂದಿದ್ದಕ್ಕೆ ಕಾರಣವೇ ಇಲ್ಲ. Praise the Lord. Praise the Lord. So Christ died and rose again, right? ಕ್ರಿಸ್ತನು ಸತ್ತು ಎದ್ದು ಬಂದಿದ್ದಾನೆ. If again we are trying to achieve something by the law, that then there is no meaning of Christ dying for us. ನಾವು ಧರ್ಮಶಾಸ್ತ್ರ ಪ್ರಕಾರವೇ ತಿರುಗಿ ನಾವು ಕಾರ್ಯಗಳನ್ನು ಮಾಡುವುದಾದ್ರೆ ಕ್ರಿಸ್ತನು ನಮಗಾಗಿ ಸತ್ತದ್ರಲ್ಲಿ ಅರ್ಥವೇ ಇಲ್ಲ. Always remember, it is either the law or Christ, no mixing. ಒಂದ ಧರ್ಮಶಾಸ್ತ್ರ ಅಥವಾ ಕ್ರಿಸ್ತನು, ಎರಡನ್ನು ಕಲಬೆರಕೆ ಮಾಡುವಂತದಲ್ಲ. And Bible says very clearly, we are dead to the law, we are crucified with Christ. ಸತ್ಯವಾದ ಸ್ಪಷ್ಟವಾಗಿ ಹೇಳ್ತದೆ, ನಾವು ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿದ್ದೇವೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇವೆ. Hallelujah. Praise God. What does it mean to live by faith in Christ every day? ಕ್ರಿಸ್ತನೊಂದಿಗೆ ಯಾವಾಗಲೂ ಪ್ರತಿನಿತ್ಯ ನಂಬಿಕೆಯಲ್ಲಿ ಜೀವಿಸುವುದೆಂದರೇನು? Firstly, ನಂಬುವಂಥದ್ದು. yes, to believe, to remind ourselves that our sins are cleansed, we are clothed in the righteousness of God. ನಾವು ನಂಬಿ ಯಾವಾಗಲೂ ಅದನ್ನೇ ಅರಿಕೆ ಮಾಡುವಂಥದ್ದು, ನಾವು ಕ್ರಿಸ್ತನ ಮೂಲಕ ನಾವು ರಕ್ಷಿಸಲ್ಪಟ್ಟಿದ್ದೇವೆ, ಅಥವಾ ರಕ್ತದ ಮೂಲಕ ನಾವು ವಿಮೋಚಿಸಲ್ಪಟ್ಟಿದ್ದೇವೆ. Trusting in the victory that Christ has already given to us. ದೇವರು ನಮಗೆ ಕೊಟ್ಟಿರುವಂತ ಜಯವನ್ನು ನಾವು ನಂಬುವಂಥದ್ದು, ವಿಶ್ವಾಸಿಸುವಂತ. And even in the challenges that we face, trust his word, trust his leading. ನಮ್ಮ ಹಾದು ಹೋಗುವ ಸಂದರ್ಭದಲ್ಲಿ ಕೂಡ, ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ನಾವು ಭರವಸೆ ಇಡುವಂತದ್ದು ದೇವರ ವಾಕ್ಯದಲ್ಲಿ. Praise the Lord. Praise the Lord. Through several ways, like brother was sharing about praying in tongues and praying, seeking the Lord. Okay, through several ways, what we are doing, we are depending upon God in Christ Jesus. ಅನೇಕ ವಿಧಗಳಲ್ಲಿ ನಾವು ದೇವರನ್ನು ಆತುಕೊಳ್ಳುವಂಥದ್ದು, ಅನ್ಯ ಭಾಷೆಗಳ ಮಾತನಾಡುವುದರ ಮೂಲಕ, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುವುದರ ಮೂಲಕ. Praise the Lord. Praise the Lord. So life in Christ means life in relationship with the God. ಕ್ರಿಸ್ತನಲ್ಲಿರುವಂತ ಜೀವನ ಅಂದ್ರೆ ನಾವು ದೇವರೊಂದಿಗೆ ಅನ್ಯೋನ್ಯವಾಗಿರುವಂತದ್ದೇ. So last question is, ಕಡೆಯ ಪ್ರಶ್ನೆ, since you know that God is living inside of you, Christ is inside of you, ನಮ್ಮೆಲ್ಲರಿಗೂ ಗೊತ್ತಿದೆ ಕ್ರಿಸ್ತನ ನಮ್ಮೊಳಗಿದ್ದಾನೆ ಎಂದು, will that change your thinking? ನಾವು ನಮ್ಮ ಯೋಚನೆಯನ್ನು ಬದಲಾಯಿಸಿಕೊಳ್ತಿದ್ದೇವೆ. Will it change the way you live or you talk? ನಮ್ಮ ಜೀವನ ಶೈಲಿ ಅಥವಾ ನಮ್ಮ ಮಾತುಗಳು ಬದಲಾಗ್ತದೆಯಾ? Yes, right? Praise God. ಹೌದು. The first thing that changes is the thought that comes to our mind is we are not alone. ಯಾವಾಗಲೂ ಮೊದಲನೇ ಬರುವಂತ ಯೋಚನೆ ಏನೆಂದ್ರೆ ನಾವು ಒಬ್ಬಂಟಿಕರಲ್ಲ. Our God is inside. Okay, our God is with us. ದೇವರು ನಮ್ಮ ಸಂಗಡ ನಮ್ಮೊಳಗಿದ್ದಾನೆ. Okay, that very thought will change everything. ಆ ಒಂದು ಯೋಚನೆ ಎಲ್ಲ ಬೇರೆ ಸಂಗತಿಗಳನ್ನು ಬದಲಾಯಿಸ್ತದೆ. So in Old Testament, Daniel prayed so much so that the answer, his prayer will go to the heaven, answer will come from heaven. ದಾನಿಯೇಲನು ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಪ್ರಾರ್ಥಿಸುತ್ತಿದ್ದಾನೆ ಅಂದ್ರೆ, ಆತನು ಪ್ರಾರ್ಥಿಸುವಾಗ ಪರಲೋಕಕ್ಕೆ ಪ್ರಾರ್ಥನೆ ಏರಿ ಹೋಗ್ತಿತ್ತು, ಪರಲೋಕದಿಂದ ಉತ್ತರ ಬರ್ತಾ ಇತ್ತು. ಓಕೆ, ಮತ್ತೆ ಏನಾಯ್ತು, ಮಧ್ಯ ಆಕಾಶದಲ್ಲಿ ಫೈಟಿಂಗ್ ಆಗ್ತಿತ್ತು. ಓಕೆ, ಮತ್ತೆ 21ನೇ ದಿವಸ ಪ್ರೇಯರ್ ಆದ ಬಳಿಕ ಅವರು ಗ್ಯಾಬ್ರಿಯಲ್ ದೂತ ರಿಲೀಸ್ ಆದರು, ಮತ್ತೆ ಅವರು ಆನ್ಸರ್ನ ತಗೊಂಡು ಬಂದರು. ಈಗ ನಮ್ಮ ವಿಷಯದಲ್ಲಿ ಪ್ರಾರ್ಥನೆ ಎಲ್ಲಿಗೆ ಹೋಗ್ಬೇಕು ಯೋಚನೆ ಮಾಡಿ ಒಂದ್ಸತಿ. ದೇವರು ಎಲ್ಲಿದ್ದಾರೆ?
ನಮ್ಮೊಳಗಿದ್ದಾನೆ. ಪ್ರೈಸ್ ಲಾರ್ಡ್. ನಾವು ದೇವರ ವಾಕ್ಯವನ್ನು ತಗೊಂಡು ನಾವು ಪ್ರಾರ್ಥನೆ ಮಾಡುವಾಗ ಉತ್ತರವು ಖಂಡಿತವಾಗಿ ತಕ್ಷಣವೇ ನಮಗೆ ಸಿಗತ್ತೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಸೊ ವಿ ಹ್ಯಾವ್ ಟು ಬಿ ಮೈಂಡ್ಫುಲ್ ಆಫ್ ದಟ್ ದ ಲಾರ್ಡ್ ಇಸ್ ಇನ್ಸೈಡ್ ಆಫ್ ಅಸ್. ವಿ ಡೋಂಟ್ ಹ್ಯಾವ್ ಟು ಫೈಟ್ ಫಾರ್ ಪ್ರೇಯರ್ ಟು ಗೋ ಅಪ್. ನಾವು ಯಾವಾಗಲೂ ಸರಿಯಾದ ಯೋಚನೆ ಉಳ್ಳವರಾಗಿ ಇರಬೇಕು. ದೇವರು ನಮ್ಮೊಳಗಿದ್ದಾನೆ, ನಮ್ಮ ಪ್ರಾರ್ಥನೆ ಮೇಲೆ ಏರಿ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ವಿ ಡೋಂಟ್ ಹ್ಯಾವ್ ಟು ಫೈಟ್ ಫಾರ್ ದ ಗ್ಯಾಬ್ರಿಯಲ್ ಟು ಬ್ರಿಂಗ್ ಆನ್ಸರ್ ಟು us. ಗಾಬ್ರಿಯಲ್ ದೂತನು ನಮಗೆ ಸದುತ್ತರವನ್ನು ತರಬೇಕೆಂಬ ಆ ಒಂದು ಯೋಚನೆ ಬೇಕಾಗಿಲ್ಲ. The one who guides you, the one who gives you answer, the one who leads you is inside of you. ನಮ್ಮನ್ನು ನಡೆಸುವ ಆತನು, ನಮ್ಮನ್ನು ಆಲೋಚನೆ ಕೊಡುವ ಆತನು ನಮ್ಮೊಳಗಿದ್ದಾನೆ ಈ ದಿನ. So praise the Lord. Praise the Lord. ಒಂದು ಕ್ವಶನ್ ಇದೆ. ಓಕೆ, ಒಂದು ಕ್ವಶನ್. ಈಗ ನಾವು ಗರ್ಭಪಾತ ಅಂದರೆ ಮೋರಲ್ ಆಗಿ ಲೋಕದಲ್ಲಿ ಅದು ಸರಿ, ಬಟ್ ದೇವರ ವಾಕ್ಯ ಪ್ರಕಾರ ಕೊಲೆ ಅಂತ. ನನಗೆ ಬಂದ ಕ್ವಶನ್ ಹೇಳಿದೆ, ಇನ್ ಮ್ಯಾರೇಜ್ ಗರ್ಭಪಾತ ಅಂದರೆ ಔಟ್ಸೈಡ್ ಮ್ಯಾರೇಜ್, ಈಗ ಕೆಲವೊಮ್ಮೆ ಇಂಥ ಇಶ್ಯೂ ಸರ್, ಇದನ್ನೀಗ ವಾಕ್ಯಾನುಸಾರವಾಗಿ ಹೇಗೆ? ಇನ್ ಮ್ಯಾರೇಜ್ ಅಂದರೆ ಮದುವೆ ಸಂಬಂಧದಲ್ಲಿ ಗರ್ಭ ಧರಿಸ್ತಾರೆ, ಗರ್ಭಪಾತ ಮಾಡೋದು ತಪ್ಪು, ಪಾಪ. ಈಗ ಮದುವೆ ಸಂಬಂಧ ಇಲ್ಲದೆ ಯಾರಾದ್ರೂ ಕನ್ಸೀವ್ ಆದ್ರು, ಗರ್ಭಿಣಿ ಆದ್ರು, ಸೊ ಅದು ಸಹ ತಪ್ಪೇ. ಅದು ಸೆಕ್ಷುವಲ್ ರಿಲೇಶನ್ಶಿಪ್ಪೇ ತಪ್ಪಲ್ಲ, ರೈಟ್? ಮತ್ತೆ ನಿಮಗೆ ಚಾರ್ಲಿ ಕರ್ಕ್ ನಿಮಗೆ ಗೊತ್ತಿರ್ಬೋದು, ರೈಟ್? ರೀಸೆಂಟ್ಲಿ ಅವ್ರನ್ನ ಮರ್ಡರ್ ಮಾಡಿದ್ದಾರೆ USA ಅಲ್ಲಿ. ನಿಮಗೆ ಗೊತ್ತಿದ್ದಾರಾ ಚಾರ್ಲಿ ಕರ್ಕ್? ಯು ನೋ ವೈ ಪೀಪಲ್ ಆರ್ ಆಂಗ್ರಿ ಅಬೌಟ್ ಚಾರ್ಲಿ ಕರ್ಕ್? ಚಾರ್ಲಿ ಕರ್ಕ್ ಬಗ್ಗೆ ಯಾಕೆ ಜನರು ಸಿಟ್ಟುಗೊಂಡಿದ್ರು ಗೊತ್ತಾ? ಬಿಕಾಸ್ ಹಿ fought against the abortion rights. ಅವರು ಅಬೋರ್ಷನ್ ವಿರುದ್ಧವಾಗಿ ಅವರು ಕೆಲಸ ಮಾಡಿದ್ರು. So some questions he raised very thought provoking. ಅವರು ಬಲವಾದ ಪ್ರಶ್ನೆಗಳನ್ನು ಅವರು ಎದುರಿಸುವಂತ ಪ್ರಶ್ನೆಗಳನ್ನು ಅವರು ಮುಂದೆ ಇಟ್ಟರು. When does the human life start? ಎಲ್ಲಿ ಮನುಷ್ಯನ ಜೀವಿತ ಪ್ರಾರಂಭವಾಗ್ತದೆ? When it will start? ಯಾವಾಗ ಪ್ರಾರಂಭವಾಗ್ತದೆ? After the delivery or before delivery? ಮಗು ಹೊರಗೆ ಬಂದ ನಂತರ ಅಥವಾ ಹೊಟ್ಟೆ ಒಳಗೆ ಇರುವಾಗಲೇ? ಹೊಟ್ಟೆಲಿರುವಾಗಲೇ, ಫ್ರಮ್ ದ ಡೇ 1 ಆಫ್ ಕನ್ಸೆಪ್ಷನ್, ರೈಟ್? ಕನ್ಸೀವ್ ಆದ ಗರ್ಭಧಾರಣೆಗೊಂಡ ಮೊದಲನೇ ದಿನದಿಂದ. ಸೊ ಯು ಆಸ್ ಅ ಪರ್ಸನ್ ಹೂಸ್ ಅಡಲ್ಟ್, ಯು ಹ್ಯಾವ್ ರೈಟ್ಸ್ ಇನ್ ದಿಸ್ ವರ್ಲ್ಡ್ ಟು ಲಿವ್, ರೈಟ್ ಟು ಲಿವ್. ನಾವು ಈ ಭೂಮಿಯಲ್ಲಿದ್ದಂಥ ವ್ಯಕ್ತಿಗಳಿಗೆ ನಮ್ಮ ಜೀವನ ನಡೆಸಲಿಕ್ಕೆ ನಮಗೆ ಅಧಿಕಾರವಿದೆ. ಡೋಂಟ್ ಯು ಥಿಂಕ್ ದಟ್ ದ ಬೇಬಿ ಇನ್ ದ ವೂಮ್ ಹೂ ಕೆನಾಟ್ ಸ್ಪೀಕ್ ಹ್ಯಾಸ್ ರೈಟ್ಸ್ ಟು ಲಿವ್? ಹೊಟ್ಟೆಯಲ್ಲಿರುವ ಮಗು ಮಾತನಾಡುವುದಿಲ್ಲ, ಅದಕ್ಕೆ ಜೀವಿಸ್ಲಿಕ್ಕೆ ಅಧಿಕಾರ ಇಲ್ಲ ಎಂಬುದಾಗಿ ಹೇಳ್ಬಹುದು. A lot of people said, my body, my rules, I can abort. ಅನೇಕ ಜನರು ಹೇಳ್ತಾರೆ, ನನ್ನ ಜೀವಿತ ನನ್ನ ಸಲಹೆ, ನಾನು ಅದನ್ನು ಗರ್ಭಪಾತ ಮಾಡಿ. And they compared it to coronavirus. ಅದನ್ನು ಕೊರೋನಾ ವೈರಸ್ಗೆ ಅವರು ಹೋಲಿಸಿದ್ರು. What kind of thinking people have these days? ಜನರಿಗೆ ಈ ದಿನ ಎಂತ ಯೋಚನೆಗಳು ಬಂದು ಬಿಟ್ಟಿದ್ದಾವೆ. Coronavirus, even if you don't do anything, it will come, right? So we will avoid it. ಕೊರೋನಾ ವೈರಸ್ಗೆ ಏನ್ ಮಾಡಬೇಕಾಗಿಲ್ಲ, ಅದು ನಮ್ಮ ದೇಹದೊಳಗೆ ಸೇರ್ತದೆ. Because that's a disease. ಕಾರಣ ಅದು ಒಂದು ಕಾಯಿಲೆ. Pregnancy is not disease. ಆದ್ರೆ ಗರ್ಭ ಧರಿಸುವಂತದ್ದು ಅದೊಂದು ಕಾಯಿಲೆ ಅಲ್ಲ. You have responsibility about it. ಅದ್ರ ಬಗ್ಗೆ ಜವಾಬ್ದಾರಿ ಇದೆ, isn't it? The person who's pregnant has responsibility. Both male and female, they have responsibility. ಗರ್ಭ ಧರಿಸುವಂತದ್ದು ಒಂದು ಜವಾಬ್ದಾರಿ, ಪುರುಷ ಸ್ತ್ರೀ ಇಬ್ಬರಿಗೂ ಕೂಡ ಜವಾಬ್ದಾರಿ ಇರುವಂತದ್ದು. So one person was saying, what if it is an accident? ಅದೊಂದು ಅಕಸ್ಮಾತ್ ಆಗಿ ಆದ್ರೆ ಏನು ಮಾಡುವುದು? How can it be accident? ಹೇಗೆ ಅದು ಅಕಸ್ಮಾತ್ ಆಗ್ತದೆ? Unless you are not involved, it is not accident. ನಾವು ಅದು ಒಂದಾಗದಿದ್ರೆ ಅದು ಸಾಧ್ಯವಿಲ್ಲ. So abortion is equal to murder, right? ಅದರಿಂದ ಗರ್ಭಪಾತ ಅದು ಕೊಲೆಗೆ ಸಮಾನವಾಗಿದೆ. When you see in the Bible, the false god called Baal and Dagon, ಬಾಲ್ ಮತ್ತು ದಾಗೋನ್ ಎಂಬ ಸುಳ್ಳು ದೇವರುಗಳ ಬಗ್ಗೆ ನೋಡುವಾಗ, they were the promoters of abortion in those times for Philistines. ಆ ಸಂದರ್ಭಗಳಲ್ಲಿ ಫಿಲಿಸ್ತಿಯರಿಗೆ ಅವರು ಗರ್ಭಪಾತ ಮಾಡಲಿಕ್ಕೆ ಅವರು ಬೋಧಿಸ್ತಾ ಇದ್ರು. These babies in the womb were given as sacrifice to these idols. ಗರ್ಭದಲ್ಲಿರುವ ಮಕ್ಕಳನ್ನು ದೇವರಿಗೆ ಅವರು ಯಜ್ಞವಾಗಿ ಕೊಡ್ತಾ ಇದ್ರು. Now also same thing is happening in the large scale. ಅದೇ ಸಂಗತಿ ಈ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. Millions of babies killed every day. ಅನೇಕ ಮಗುಗಳು ಈ ದಿನ ಕೊಲ್ಲಲ್ಪಡ್ತಾ ಇದೆ. So we need to stand for what the word of God says. ಅದಕ್ಕೆ ದೇವರ ವಾಕ್ಯ ಏನು ಹೇಳ್ತದೋ ಅದಕ್ಕೆ ನಾವು ನಿಲ್ಲಬೇಕಾಗಿದೆ. Praise the Lord. Praise the Lord. Hallelujah. ದೇವರಿಗೆ ಸ್ತೋತ್ರ. Okay, so now in the New Testament it's all about Christ. He has finished the work. He is asking about the Old Testament. In the Old Testament, law was given only to the Jews, right? What about the Gentiles living at that time? Whether the law is applicable for them or not? Okay. Generally speaking, law is not applicable to the Gentiles. It is only for
the Jews. If law is not at all given, who will tell them it is sin or not? ಆ ಧರ್ಮಶಾಸ್ತ್ರ ಅದು ಕೇವಲ ಯಹೂದ್ಯರಿಗೆ ಕೊಡಲ್ಪಟ್ಟಿತ್ತು. ಆದ್ದರಿಂದ ಅನ್ಯ ಜನರಿಗೆ ಆ ಧರ್ಮಶಾಸ್ತ್ರದ ಬಗ್ಗೆ ಕಾಳಜಿ ವಹಿಸಬೇಕಾದಂತ ಅವಶ್ಯಕತೆ ಇಲ್ಲ. ಓಕೆ, ಸೊ ಅದನ್ನೇ ಪಾಲನ್ನು ಹೇಳ್ತಾನಲ್ಲ, ಧರ್ಮಶಾಸ್ತ್ರ ಬರೋ ತನಕ ನಾನು ಪಾಪಿ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ, ರೈಟ್? ಸೊ ಅನ್ಲೆಸ್ ದ ಲಾ ಇಸ್ ಗಿವನ್ ಟು ದ ಜೆಂಟೈಲ್ಸ್, ದೇ ಡೋಂಟ್ ನೋ ದಟ್ ದೇ ಆರ್ ಸಿನ್ನರ್ಸ್. ಅನ್ಯ ಜನರಿಗೆ ಧರ್ಮಶಾಸ್ತ್ರ ಕೊಡುವ ತನಕ ಅವರು ಪಾಪಿಗಳೆಂಬುದಾಗಿ ಅವರಿಗೆ ಗೊತ್ತಿಲ್ಲ. ಬಟ್ ಗಾಡ್ ಇಸ್ ಅ ರೈಚಸ್ ಗಾಡ್. ಆದ್ರೆ ದೇವರು ನೀತಿಯುಳ್ಳ ದೇವರು. ವೇರ್ ದ ಅಟ್ರಾಸಿಟೀಸ್ ವರ್ ಹ್ಯಾಪನಿಂಗ್, ಅನ್ಯಾಯ ಅಥವಾ ಅಕ್ರಮಗಳು, ಅನ್ಯಾಯ ಅಕ್ರಮಗಳು, ರೈಟ್? ವೆನ್ ಅಟ್ರಾಸಿಟೀಸ್ ವರ್ ಹ್ಯಾಪನಿಂಗ್, ಗಾಡ್ ಆಲ್ವೇಸ್ ಇಂಟರ್ವೀನ್ಡ್. ಆ ದೌರ್ಜನ್ಯಗಳು ನಡೆಯುವಾಗ ದೇವರು ಅಲ್ಲಿ ಮಧ್ಯಸ್ಥಿಕೆ ವಹಿಸ್ತಾನೆ. Okay, among them also he judged. ಆ ಸಂದರ್ಭದಲ್ಲಿ ಕೂಡ ಆತ ನ್ಯಾಯ ತೀರಿಸ್ತಾನೆ. Okay, praise God. Praise the Lord. So in the Old Testament the law is only for the Jews, not for the Gentiles. ಹಳೆ ಒಡಂಬಡಿಕೆಯಲ್ಲಿ ಯಹೂದ್ಯರಿಗೆ ಮಾತ್ರ ಧರ್ಮಶಾಸ್ತ್ರ, ಅನ್ಯ ಜನರಿಗೆ ಇರಲಿಲ್ಲ. But wherever atrocities happened, like these child sacrifices were happening, wherever issues were happening, God always intervened. ಎಲ್ಲಿ ದೌರ್ಜನ್ಯಗಳು ಅಕ್ರಮಗಳು ನಡೀತಾ ಇತ್ತು, ದೇವರಲ್ಲಿ ಮಧ್ಯಸ್ಥಿಕೆ ವಹಿಸ್ತಾ ಇದ್ದ. One best example is Balaam. Yes. ಬೀಲಾಮನು ಯಹೂದ್ಯನಾಗಿರಲಿಲ್ಲ. Okay, in English it's Balaam, right? Balaam. So prophet Balaam is not Jew. He is not a Jew. ಬೀಲಾಮನು ಯಹೂದ್ಯನಾಗಿರಲಿಲ್ಲ. He is a Gentile. ಆತನ ಅನ್ಯನು. But he looked for God, he searched for the truth. God revealed himself to him. ಆತನು ಸತ್ಯ ದೇವರನ್ನು ಬಯಸ್ತಿದ್ದ, ಎದುರು ನೋಡ್ತಿದ್ದ, ದೇವರು ತನ್ನನ್ನು ತಾನು ಪ್ರಕಟಿಸಿಕೊಂಡ. Praise the Lord. Praise the Lord. So even for Gentiles who looked for the truth, he revealed himself. ಅನ್ಯ ಜನರು ಕೂಡ ಯಾರ್ಯಾರು ಬಯಸಿದ್ರು ಆತನು ತನ್ನನ್ನು ತಾನು ಪ್ರಕಟಿಸಿಕೊಂಡ. Praise God. Praise so the he is a just God. ಆತನು ನೀತಿಯುಳ್ಳ ದೇವರು.